ತತ್ವನಿಷ್ಠೂರಿ ಡಂಬದ ವೈರಿ ನಿಜದ ನಗಾರಿ. ಎಲ್ಲರಿಗೂ ನಮಸ್ಕಾರ. ನಿಜಶರಣ ಅಂಬಿಗರ ಚೌಡಯ್ಯನವರ ವಿಚಾರ ವಿನಿಮಯ ಪಾಡ್ಕಾಸ್ಟ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಕಾಂತೇಶ್ ಅಂಬಿಗರವರಿದ್ದಾರೆ. ಇವರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾವೇರಿಯಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಡಾಕ್ಟರ್ ಕಾಂತೇಶ್ ಅಂಬಿಗರವರು ತಮ್ಮ PhDಯಲ್ಲಿ ಅಂಬಿಗರ ಚೌಡಯ್ಯನವರ ವಚನಗಳಲ್ಲಿ ಸಾಮಾಜಿಕ ಪ್ರಜ್ಞೆ ಎಂಬ ವಿಷಯದ ಮೇಲೆ PhD ವಿಷಯವನ್ನು ಆಯ್ಕೆ ಮಾಡಿ ಅಧ್ಯಯನ ಮಾಡಿದ್ದು, ಅವರು ನಮಗೆ ಇಂದಿನ ಸಂಚಿಕೆಯಲ್ಲಿ ಅಂಬಿಗರ ಚೌಡಯ್ಯನವರ ಒಂದು ಪರಿಚಯ ಮತ್ತು ಅವರ ವಚನಗಳಲ್ಲಿರುವ ಸಾಮಾಜಿಕ ಪ್ರಜ್ಞೆಯ ಬಗ್ಗೆ ತಿಳಿಸಲಿದ್ದಾರೆ. ಹಾಗೂ ಅವರು ಅಂಬಿಗರ ಚೌಡಯ್ಯನವರನ್ನು ತುಂಬ ಹೆಚ್ಚು ಕಾಲ ಅಧ್ಯಯನ ಮಾಡಿದ್ದರಿಂದ ಒಂದು ಸಂಚಿಕೆಯಲ್ಲಿ ನಾವು ಇಷ್ಟು ಕವರ್ ಮಾಡೋದಕ್ಕೆ ಆಗೋದಿಲ್ಲ. ಆದ ಕಾರಣ ಮುಂದಿನ ಸಂಚಿಕೆಗಳಲ್ಲೂ ನಾವು ಬೇರೆ ಬೇರೆ ವಿಷಯದ ಬಗ್ಗೆ ಮಾತನಾಡಬಹುದು. ಸ್ವಾಗತ ಸರ್. ಡಾಕ್ಟರ್ ಕಾಂತೇಶ್ ಅಂಬಿಗರವರು ಕವನ ವಾಚನ, ಸಾಹಿತ್ಯ ಸಮ್ಮೇಳನಗಳು ಮತ್ತು ವಿಷಯ ಸಂಕಿರಣಗಳು, ಉಪನ್ಯಾಸನಗಳಲ್ಲೂ ಭಾಗವಹಿಸುತ್ತಾರೆ. ಇವರ ಒಂದು ಪ್ರಕಟಿತ ಕೃತಿಯಾದ ಕಾಡುವ ಕೆಲವುಗಳು ಮತ್ತು ನಾನು ಎಂಬುದು 2014ನೇ ಸಾಲಿನ ಯುವ ಬರಹಗಾರ ಎಂದು ಇವರನ್ನು ಗುರುತಿಸಿದೆ. ನಾವು ಒಬ್ಬರನ್ನು ಮಾತನಾಡಿಸಿದರೆ ಅಥವಾ ಅವರ ಜೊತೆಗೆ ಇದ್ದರೆ ಅವರ ಸ್ವಭಾವ ಮತ್ತು ಅವರ ವಿಚಾರಗಳು ನಮಗೆ ತಿಳಿಯುತ್ತವೆ. ಹಾಗೆಯೇ ನಾವು ಒಬ್ಬರ ಕೆಲಸವನ್ನು ನೋಡಿದರೆ, ಅವರ ವಿಚಾರಗಳನ್ನು, ಅವರು ಬರೆದ ಸಾಹಿತ್ಯವನ್ನು ಓದಿದರೆ ಅವರ ವ್ಯಕ್ತಿತ್ವ ನಮಗೆ ತಿಳಿಯುತ್ತದೆ. ಹಾಗೆಯೇ ನೀವು ಅಂಬಿಗರ ಚೌಡಯ್ಯನವರ ವಚನಗಳನ್ನು ಅಧ್ಯಯನ ಮಾಡಿದ್ದೀರಾ ಹಾಗೂ ನಿಮ್ಮ PhDಯಲ್ಲಿ ಅವರನ್ನು ತಿಳಿದಿದ್ದೀರಾ. ಸೊ ಆದ ಕಾರಣ ನೀವು ಕಂಡಂತೆ ಅಂಬಿಗರ ಚೌಡಯ್ಯನವರ ಒಂದು ಸಂಕ್ಷಿಪ್ತವಾದ ಪರಿಚಯವನ್ನು ನಮಗೆ ಮಾಡಿಕೊಡಿ. ನಮಸ್ಕಾರ ಎಲ್ಲರಿಗೂ. ಒಳ್ಳೆಯ ಪ್ರಶ್ನೆ. ಇವತ್ತು ಅಂಬಿಗರ ಚೌಡಯ್ಯನ ಕುರಿತಂತೆ ನಾವು ತಿಳ್ಕೊಳ್ಬೇಕಾಗಿದೆ. ಬರೀ ತಿಳ್ಕೊಳ್ಳೋದಲ್ಲ, ಆತನ ವಿಚಾರಗಳನ್ನು ಸಾಧ್ಯವಾದಷ್ಟು ನಾವು ಜೀವನದಲ್ಲಿ ಅನ್ವಯ ಮಾಡಿಕೊಳ್ಬೇಕಾಗಿದೆ. ಆತನ ಬಗ್ಗೆ ಹೇಳಬೇಕಾದ್ರೆ, ಆತ ಒಬ್ಬ ನಿಷ್ಠೂರ ವಚನಕಾರ. ತತ್ವನಿಷ್ಠೂರಿ ಡಂಬದ ವೈರಿ ನಿಜದ ನಗಾರಿ ಅಂತಕ್ಕಂಥ ವಿಮರ್ಶೆಯನ್ನು ನಿಜಶರಣನ ಬಗ್ಗೆ ನಾವು ಮಾಡಿರೋದನ್ನು ಕಾಣ್ತೀವಿ. ಯಾಕೆ ಆತ ನಿಜಶರಣ ಅಂದರೆ, ಬಹುಶಃ 12ನೇ ಶತಮಾನದ ಶಿವಶರಣರು ರೂಪಿಸಿದ ಆ ವಚನ ಚಳುವಳಿಯ ಆಶಯಕ್ಕೆ ಒಂದು ಧ್ವನಿಯಾಗಿ ಆತ ನಿಷ್ಠೆಯಿಂದ ಇದ್ದ. ಹಾಗೆ ನಿಷ್ಠಾವಂತ ಶರಣರನ್ನು ಗಣಾಚಾರಿಗಳು, ವೀರಗಣಾಚಾರಿಗಳು ಅಂತ ಕರೀತಾಯಿದ್ರು. ಅದರಲ್ಲೂ ಆ ಚಳುವಳಿಯ ಭಾಗವಾಗಿದ್ದ ಚೌಡಯ್ಯ ಬಹುಶಃ ವಯಸ್ಸಿನಲ್ಲಿ ಬಸವಣ್ಣನ ಸಮಕಾಲೀನ ಕಿರಿಯ ಆಗಿರುವ ಸಾಧ್ಯತೆಯನ್ನು ಬಹುತೇಕ ಸಂಶೋಧಕರು ಗುರುತಿಸ್ತಾರೆ. ಹೀಗಾಗಿ ಆತನಲ್ಲಿರುವ ಆ ಸಮಾಜ ಕಟ್ಟುವ ಒಂದು ಉತ್ಕಟ ಇಚ್ಛೆ, ಪ್ರಬಲ ಆಕಾಂಕ್ಷೆ ಕಾರಣವಾಗಿ ಆತನ ವಚನಗಳಲ್ಲಿರುವ ಭಾಷೆ ಒಂದಷ್ಟು ಗಡುಸುತನವನ್ನು, ಒಂದಷ್ಟು ಬಂಡಾಯ ಪ್ರಜ್ಞೆಯಿಂದ ಒಳಗೊಂಡಿರೋದನ್ನು ನಾವು ನೋಡ್ತೀವಿ. ಆ ಹಿನ್ನೆಲೆಯಲ್ಲಿ ಆತನ ತತ್ವನಿಷ್ಠೆಯನ್ನು ಮನಗಂಡು ನಿಜಶರಣ ಅಂತಕ್ಕಂಥ ಒಂದು ವಿಶೇಷಣದ ಮೂಲಕ ಆತನನ್ನು ವಚನಕಾರರು ಗುರುತಿಸಿರೋದನ್ನು ನಾವು ಕಾಣಬಹುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆತನ ವೈಯಕ್ತಿಕ ಪರಿಚಯ ಕುರಿತಂತೆ ಹೇಳೋದಾದರೆ, ಒಂದು ನಂಬಿಕೆ ಇದೆ. ಇಂದಿನ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚೌಡದಾನ್ಪುರ ಆತನ ಗ್ರಾಮ ಆಗಿತ್ತು. ಆತ ಬಸವಾದಿ ಪ್ರಮಥರ ಚಳುವಳಿಯಿಂದ ಪ್ರೇರಣೆಗೊಂಡು ಅಲ್ಲಿ ಕಲ್ಯಾಣದಲ್ಲಿ ನಡೆದಂತಹ ಒಂದು ಬಸವ ಕಲ್ಯಾಣದಲ್ಲಿ ನಡೆದಂಥ ಚಳುವಳಿಯ ಒಂದು ಭಾಗವಾಗಿ ಬಿಜ್ಜಳನ ಕೊಲೆಯ ನಂತರ ಅಲ್ಲಿದ್ದ ಶರಣರು ಚದುರಿ ಹೋದ ಹಾಗೆ ಆತ ಮತ್ತೆ ತನ್ನ ಸ್ವಗ್ರಾಮವಾದ ರಾಣೆಬೆನ್ನೂರು ತಾಲೂಕಿನ ಚೌಡದಾನ್ಪುರಕ್ಕೆ ಬಂದು ತನ್ನ ಕೊನೆಯ ದಿನಗಳನ್ನು ಅಲ್ಲೇ ಕಳೆದ. ಮತ್ತು ಆ ಕೊನೆಯ ದಿನಗಳಲ್ಲಿ ವಚನ ಸಾಹಿತ್ಯವನ್ನು ಸಮಾಜದಲ್ಲಿ ಪ್ರಚಾರ ಮಾಡುತ್ತಾ, ಸಮಾಜವನ್ನು ತಿದ್ದುತ್ತಾ, ಮತ್ತು ಆತ ಒಬ್ಬ ನಾಟಿ ವೈದ್ಯನಾಗಿಯೂ ಅನೇಕ ಥರದ ರೋಗ ರುಜಿನಗಳಿಗೆ ಮದ್ದನ್ನು ಕೊಡುತ್ತಾ ಒಂದು ಸಮಾಜಮುಖಿಯಾಗಿ ತನ್ನ ಬದುಕನ್ನು ರೂಪಿಸಿಕೊಂಡಿದ್ದ. ಜೊತೆಗೆ ಆ ಸಮೀಪ ಇರುವ ತುಂಗಭದ್ರಾ ನದಿಯ ದಡದಿಂದ ಆ ದಡಕ್ಕೆ, ಅಂದರೆ ಪಕ್ಕದಲ್ಲಿರೋ ಮೈಲಾರದ ಕಡೆ ಜನರು ಹೋಗುವ ಸಂದರ್ಭದಲ್ಲಿ ದೋಣಿ ಹಾಯಿಸಿ ಅವರನ್ನು ದಡ ಸೇರಿಸುವ ಅಂಬಿಗ ವೃತ್ತಿಯ ಒಂದು ಕಾಯಕವನ್ನು ಆತ ಮಾಡಿಕೊಂಡಿದ್ದ ಅಂತ ನಮಗೆ ಅನೇಕ ಐತಿಹ್ಯಗಳು ತಿಳಿಸಿಕೊಡ್ತಾ ಇದ್ದಾವೆ ಅಂತ. ಅವರ ಒಂದು ಸಂಕ್ಷಿಪ್ತವಾದ ಪರಿಚಯವನ್ನು ನಮಗೆ ತಿಳಿಸಿದ್ದಕ್ಕೆ ಧನ್ಯವಾದಗಳು ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಂಬಿಗರ ಚೌಡಯ್ಯನವರ ಬಗ್ಗೆ ನಮಗೆ ಇಂಟರ್ನೆಟ್ನಲ್ಲಿ ಅಥವಾ ಹಲವಾರು ಪುಸ್ತಕಗಳಲ್ಲಿ ಅವರ ವಚನ ಮತ್ತು ಅವರ ವಿಚಾರಗಳ ಬಗ್ಗೆ ತಿಳಿಯಬಹುದು. ಆದರೆ ಅವರ ವೈಯಕ್ತಿಕವಾದ ಒಂದು ಜೀವನ ಅದು ಹೇಗಿತ್ತು, ಅದರ ಬಗ್ಗೆ ನೀವೇನಾದರೂ ಹೇಳ ಬಯಸ್ತೀರಾ? ಖಂಡಿತ, ಇದು ಒಳ್ಳೆಯ ಪ್ರಶ್ನೆ. ಮತ್ತು ಯಾವಾಗಲೂ ತುಂಬ ಪ್ರಾಚೀನವಾದಂತಹ ವ್ಯಕ್ತಿ ಆತನ ವೈಯಕ್ತಿಕ ಬದುಕನ್ನು ಭೇದಿಸೋದಿದೆಯಲ್ಲ, ಅದು ಸವಾಲಿನ ಕೆಲಸ ಸಂಶೋಧಕನಿಗೆ.
ಚೌಡಯ್ಯ ಅಂತಲ್ಲ, ಇತರ ಅನೇಕ ಸಾಹಿತಿ ಮತ್ತು ಸಾಧಕರ ವೈಯಕ್ತಿಕ ಜೀವನವನ್ನು ನಾವು ವ್ಯಕ್ತಿನಿಷ್ಠವಾಗಿ ವಸ್ತುನಿಷ್ಠವಾಗಿ ಅವಲೋಕನ ಮಾಡಲಿಕ್ಕೆ ಹೊಂಟಾಗ ಅನೇಕ ಸಮಸ್ಯೆಗಳು ಎದುರಾಗೋದನ್ನು ನಾವು ನೋಡ್ತೀವಿ. ಅಂಬಿಗರ ಚೌಡಯ್ಯನೂ ಸಹಿತ ಇಂಥ ಒಂದು ಸಂಕ್ಷಿಪ್ತತೆಗೆ ಅಥವಾ ಒಂದು ರೀತಿಯ ಸವಾಲುಗಳಿಗೆ ಎದುರಾಗಿರೋದನ್ನು ಆತನ ವೈಯಕ್ತಿಕ ಜೀವನದಲ್ಲಿ ಗ್ರಹಿಸ್ಕೊಳ್ಬೋದು. ಆದಾಗ್ಯೂ ಕೆಲವು ಶಾಸನಗಳು ನಮಗೆ ಆತನ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಪ್ರೇರಣೆ ಆಗ್ತವೆ. ಆ ನೆಲೆಯಲ್ಲಿ ಒಂದಷ್ಟು ಮಾತನಾಡೋದಾದರೆ, ಭಾಳ ಮೂಲಭೂತವಾಗಿ ನಾವು ಆತ ಚೌಡಾನ್ಪುರದನು ಅನ್ನಲಿಕ್ಕೆ ಚೌಡಾನ್ಪುರದಲ್ಲಿ ಸಿಕ್ಕಿರೋ ಒಂದು ಶಾಸನ ಮಣಂಬೆ ನಾಯಕ ಎನ್ನುವ ಉಲ್ಲೇಖವನ್ನು ಮಾಡ್ತದೆ. ಆ ಮಣಂಬೆ ಅಥವಾ ಅಂಬೆ, ಆ ಅಂಬೆ ನಾಯಕನೇ ಅಂಬಿಗರ ಚೌಡಯ್ಯ ಅಂತ ಪರಿಭಾವಿಸುವ ಒಂದು ಅಭಿಪ್ರಾಯ. ಎರಡನೇ ದಾಖಲೆ ಚೌಡಾನ್ಪುರದ ಪಕ್ಕ ಇರುವ ತುಂಗಭದ್ರಾ ನದಿ ಆ ಕಡೆ ದಿಕ್ಕಿನಲ್ಲಿರುವ ಒಂದು ಪ್ರಸಿದ್ಧ ಮೈಲಾರನ ಹೆಸರಿನಲ್ಲಿ ಪ್ರಸಿದ್ಧವಾಗಿರುವ ಒಂದು ಕ್ಷೇತ್ರ ಮೈಲಾರ. ಅಲ್ಲಿ ಸಿಕ್ಕಿರುವ ಶಾಸನ ಏನು ಹೇಳ್ತದೆ ಅಂದರೆ, ಶಿವದೇವ ಮುನಿ ಹೊನ್ನತ್ತಿಯ ಹೊನ್ನಮ್ಮ, ಶರಣ ಚೌಡಯ್ಯ, ಕುರುವತ್ತಿ ಬಸವಣ್ಣ ಮುಂತಾದವರಿಗೆ ದೀಕ್ಷೆ ಕೊಟ್ಟ ಅಂತಕ್ಕಂಥ ಉಲ್ಲೇಖವನ್ನು ಮೈಲಾರ ಶಾಸನ ಮಾಡ್ತದೆ. ಹಾಗಾದರೆ ಈ ಶಾಸನ ಹೇಳುವ ಶರಣ ಚೌಡಯ್ಯ ಈ ಅಂಬಿಗರ ಚೌಡಯ್ಯ ಆಗಿರಬಹುದು ಅಂತಕ್ಕಂಥ ಒಂದು ಊಹೆ. ಈ ಎರಡು ಮುಖ್ಯವಾದ ಶಾಸನಗಳ ತರುವಾಯ ಮೂರನೇದು ಕೆರಿಮಲ್ಲಾಪುರ ಅಂತ ಇದೆ. ಚೌಡಾನ್ಪುರದಿಂದ ಸುಮಾರು 10 ಕಿಲೋಮೀಟ್ರ್ ದೂರ ಹೊನ್ನತ್ತಿ ಅಂತಕ್ಕಂಥ ಒಂದು ಕ್ಷೇತ್ರ, ಪ್ರಸಿದ್ಧ ಕ್ಷೇತ್ರ, ಅದು ಧಾರ್ಮಿಕ ಕ್ಷೇತ್ರ. ಅಲ್ಲಿರ್ತಕ್ಕಂಥ ಕೆರಿಮಲ್ಲಾಪ ಶಾಸನದಲ್ಲಿ ಅಂಬಿಗರ ಚೌಡಯ್ಯ ಅಂತಕ್ಕಂಥ ಸ್ಪಷ್ಟ ಉಲ್ಲೇಖ ಇದೆ. ಆದರೆ ಅದರ ಕಾಲ ವಚನ ಚಳವಳಿಯ ತರುವಾಯ 300 ವರ್ಷದ ನಂತರದ್ದು ಅಂತ, ಸುಮಾರು 15-16ನೇ ಶತಮಾನದ್ದು. ಬಹುಶಃ ಅಂಬಿಗರ ಚೌಡಯ್ಯ ಚೌಡಾನ್ಪುರದನ್ನು ನಮ್ಮ ಜನರ ಅಭಿಪ್ರಾಯ ಗಟ್ಟಿ ಆಗ್ತಾ ಆ ಅಭಿಪ್ರಾಯ ಆ ಶಾಸನದಲ್ಲಿ ಉಲ್ಲೇಖ ಆಗಿರ್ಬೋದು ಅಂತಕ್ಕಂಥ ಒಂದು ಕಾರಣಕ್ಕೆ ಆ ಕೆರಿಮಲ್ಲಾಪುರ ಶಾಸನ ಅಷ್ಟು ಅಧಿಕೃತವಾದ ಆಕಾರ ಅಥವಾ ಆಧಾರ ಆಗಲಾರ್ದು ಅಂತಕ್ಕಂಥ ಅಭಿಪ್ರಾಯ ವಿದ್ವಾಂಸರಲ್ಲಿದೆ. ಆದರೆ ಅವನು ಚೌಡಾನ್ಪುರದವನು ಅಂತಲಿಕ್ಕೆ ಆತನ ಭಾಷೆಯ ಹಿನ್ನೆಲೆಯಲ್ಲಿ ಆತನ ವಚನಗಳನ್ನು ಗಮನಿಸಿದಾಗ ಅದು ಹಾವೇರಿ ಪರಿಸರದ ಭಾಷೆಯನ್ನು ಒಳಗೊಂಡ ಅನೇಕ ಆತನ ವಚನಗಳು ಮತ್ತು ಆತನ ವಚನಗಳಲ್ಲಿ ಬರುವ ಕೆಲವು ದೈವದ ಪರಿಕಲ್ಪನೆ ನೋಡಿದಾಗ ಅವು ಚೌಡಾನ್ಪುರ ಸಮೀಪದ ದೈವಗಳ ಪ್ರಸ್ತಾಪ ಆಗಿರ್ಬೋದು. ಭಾಳ ಮುಖ್ಯವಾಗಿ ಹಾವೇರಿ ಪರಿಸರದಲ್ಲಿರುವ ಆತನ ಕುರಿತಂತೆ ಕಥೆಗಳಿದ್ದಾವಲ್ಲ, ಆತನ ಬದುಕನ್ನು ಚೌಡಾನ್ಪುರದ ಹಿನ್ನೆಲೆಯಲ್ಲಿ ಕಟ್ಟಿಕೊಡ್ತಾವೆ. ಆ ಹಿನ್ನೆಲೆಯಲ್ಲಿ ನಾವು ಜನಪದ ಈ ಕಥೆಗಳನ್ನು ಏನು ಐತಿಹ್ಯ ಅಂತೀವಿ ಅವುಗಳನ್ನು ಸಹಿತ ಅಲ್ಲಗಳೆಯುವ ಹಾಗಿಲ್ಲ. ಯಾಕಂದರೆ ಜನರ ಅಭಿಪ್ರಾಯಗಳು ಬಾಯಿಂದ ಬಾಯಿಗೆ ನಡ್ಕೊಂಡು ಬಂದಿರ್ತವೆ. ಹೀಗಾಗಿ ನಾವು ಕೇವಲ ಅಧಿಕೃತ ಶಾಸನಗಳಲ್ಲಿ ಸಿಕ್ಕರೆ ಅದು ಖಚಿತ ಮಾಹಿತಿ ಅಂತಕ್ಕಂಥದ್ದಾಗಲಿ ಮೌಖಿಕವಾದ ಸಾಹಿತ್ಯವನ್ನು ಅಲ್ಲಗಳೆಯುವಂಥದ್ದಾಗಲಿ ಅಲ್ಲ. ಹೀಗಾಗಿ ಮೌಖಿಕವಾದ ಅಪಾರವಾದ ಖಚಿತ ದಾಖಲೆಗಳು ಅಂಬಿಗರ ಚೌಡಯ್ಯನ ಬಗ್ಗೆ ಇದ್ದಾವೆ. ನಾವು ಶಾಸನೋಕ್ತವಾಗಿ ನೋಡಲಿಕ್ಕೆ ಹೊರಟಾಗ ಸ್ವಲ್ಪ ಕೊರತೆ ಇದೆ ಅಂತ ಅನ್ನಿಸ್ತದೆ. ಇವತ್ತು ಐತಿಹ್ಯದ ಹಿನ್ನೆಲೆಯಲ್ಲಿ ಒಂದು ಉದಾಹರಣೆ ಕೊಡೋದಾದರೆ, ಆತ ಶಿವದೇವ ಮುನಿಯ ಶಿಷ್ಯ ಆಗಿದ್ದ ಅನ್ನೋದು ಒಂದು ದೊಡ್ಡ ಸವಾಲು ಇವತ್ತನ್ನು ನಾವು ಫೇಸ್ ಮಾಡೋ ಸಂದರ್ಭದಲ್ಲಿ. ಯಾಕಂದ್ರೆ ಶಿವದೇವ ಮುನಿ 13ನೇ ಶತಮಾನದವನು ಅಂತಕ್ಕಂಥ ಖಚಿತ ಆಧಾರಗಳಿದ್ದಾವೆ. ಇವನು 12ನೇ ಶತಮಾನದ ಶಿವಶರಣ. ಆದಾಗ್ಯೂ ಅದೇನೇ ಇರಲಿ, ಗುತ್ತರಸರ ಮಂತ್ರಿ ಒಬ್ಬನಿಗೆ ಹಾವು ಕಚ್ಚಿದಾಗ ಆತ ಮದ್ದನ್ನು ನೀಡಿ ಚೌಡಯ್ಯ ಆತನನ್ನು ಬದುಕಿಸಿದ ಕಾರಣಕ್ಕಾಗಿ ಆತನಿಗೆ ಪಶ್ಚಿಮೋತ್ತರ ಮತ್ತು ದಕ್ಷಿಣೋತ್ತರ ಮತ್ತು ಪೂರ್ವ ಪಶ್ಚಿಮವಾಗಿ 17 ಮೈಲಿ ಭೂಮಿಯನ್ನು ಗುತ್ತರಸ ದಾನವಾಗಿ ಕೊಟ್ಟ. ಆದರೆ ವಿರಾಗಿಯಾದ ಚೌಡಯ್ಯ ತನ್ನ ಗುರು ಶಿವದೇವ ಮುನಿಗೆ ದಾನವಾಗಿ ಕೊಟ್ಟ. ಹೀಗಾಗಿ ಶಿವಪುರ ಇದ್ದಂತಹ ಊರು ಚೌಡಯ್ಯ ದಾನಪುರ ಆಯಿತು ಅಂತಕ್ಕಂಥ ಕಥೆಗಳು ಚೌಡಾನ್ಪುರ ಪರಿಸರದಲ್ಲಿ ಜನಪ್ರಿಯವಾಗಿವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಆನಂತರ ಅನೇಕರು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಕೆಲವು ಈ ಥರದ ಕಥೆಗಳನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಕುಂಬಾರ ಸದಾಶಿವಪ್ಪ ಅನ್ನೋರು ಕುರುವತ್ತಿ ಪರಿಸರದಲ್ಲಿರುವ ಒಂದು ಕಥೆಯನ್ನು ಅವ್ರು ಹೇಳ್ತಾರೆ, ಅಂಬಿಗರ ಚೌಡಯ್ಯ ಕುರುವತ್ತಿ ಅಗ್ರಹಾರದಲ್ಲಿ ತನ್ನ ಬಾಲ್ಯವನ್ನು ಕಳೆದಿದ್ದ. ಅವನು ಉದ್ದಾಲಕ ಮುನಿಗಳ ಬಳಿ ಸಂಸ್ಕೃತ ವಿದ್ಯಾಭ್ಯಾಸವನ್ನು ಮಾಡಿ ಶರಣ ಚಳವಳಿಯ ಕಾಲಕ್ಕೆ ಕಲ್ಯಾಣದಲ್ಲಿ ಪಾಲ್ಗೊಂಡು ಮತ್ತೆ ತನ್ನ ಕೊನೆಗಾಲವನ್ನು ಈ ಚೌಡಾನ್ಪುರ ಪರಿಸರದಲ್ಲಿ ದೋಣಿ ಹಾಯಿಸುವ ವೃತ್ತಿ ಮಾಡೋ ಮೂಲಕ ಕಳೆದ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳ್ತಾರೆ. ಮತ್ತು ಶಾಂತಗಂಗಾಧರ ಸ್ವಾಮೀಜಿಗಳು ಈ ಹಾವನೂರು ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಕಥೆಯನ್ನು
ಸಂಗ್ರಹಿಸಿ ಅವ್ರು ಪ್ರಸ್ತಾಪ ಮಾಡ್ತಾರೆ. ಹಾವನೂರು ಅಂತಕ್ಕಂಥ ಒಂದು ಗ್ರಾಮದ ಅಂಬಿಗರ ರಾಮಣ್ಣನ ಮಗಳು ಸುಲೋಚನಾ ಅಂತಕ್ಕಂಥ ಒಂದು ವಧುವನ್ನು ಅಂಬಿಗರ ಚೌಡಯ್ಯ ಹಾವನೂರಿನ ಒಂದು ಮಠ ಬರ್ತದೆ ಅಲ್ಲಿ, ದಳವಾಯಿ ಮಠ ಅಂತ. ಆ ದಳವಾಯಿ ಮಠದ ಗುರುಗಳ ಒಂದು ಸನ್ನಿಧಿಯಲ್ಲಿ ವಿವಾಹವಾದ. ಮತ್ತು ಆತನಿಗೆ ಒಬ್ಬ ಮಗ ಇದ್ದ ಪುರವಂತ ಅಂತ. ಆ ಪುರವಂತನ ಮೂಲಕ ಆತ ತನ್ನ ಕೊನೆಯ ದಿನಗಳಲ್ಲಿ ಆ ವಚನಗಳ ಮೂಲಕ ಪುರವಂತಿಕೆ ಒಂದು ಸಂಘವನ್ನು ಕಟ್ಟಿ ಸಮಾಜ ಚಿಂತನೆಯನ್ನು ವಿಸ್ತರಿಸಿದ, ವಚನ ಸಾಹಿತ್ಯದ ಮತ್ತು ಶರಣರ ಜೀವನ ಮೌಲ್ಯಗಳನ್ನು ಪ್ರತಿಪಾದಿಸಿದ ಅಂತಕ್ಕಂಥ ಅಭಿಪ್ರಾಯಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಅಂಬಿಗರ ಚೌಡಯ್ಯನವರು ವಿವಾಹವನ್ನು ವಚನ ಸಾಹಿತ್ಯದ ವಚನ ಚಳವಳಿಗೆ ಹೋಗುವ ಮುನ್ನ ಆಗಿದ್ದರೋ ಅಥವಾ ಅಲ್ಲಿಗೆ ಹೋಗಿ ಬಂದ ನಂತರ ಆದರೋ, ಅದರ ಬಗ್ಗೆ ಒಂದು ನೀವು ಕ್ಲಾರಿಟಿ ಕೊಡ್ಬೋದಾ ಅಂತ? ಕ್ಲಾರಿಟಿ ಕೊಡೋದು ಕಷ್ಟ, ಆದರೆ ಕೆಲವು ಕೃತಿಗಳು ಉಲ್ಲೇಖ ಮಾಡ್ತವೆ. ದಂಪತಿಗಳ ಸಮೇತರಾಗಿಯೇ ಚೌಡಯ್ಯ ಚಳುವಳಿಯ ಭಾಗವಾಗಿದ್ದ ಆ ಕಾಲಕ್ಕಾಗಲೇ ಆತನಿಗೆ ವಿವಾಹವಾಗಿತ್ತು ಅಂತ. ಅದೇ ಆಗಲೇ ಹೇಳಿದ ಹಾಗೆ ಆತನ ವೈಯಕ್ತಿಕ ಬದುಕನ್ನು ತಂದೆ ತಾಯಿ ಹೆಂಡತಿ ಮಗ ಕುರಿತಂತೆ ಯಾವ ಶಾಸನಗಳು ಸ್ಪಷ್ಟವಾದ ಖಚಿತವಾದ ಉಲ್ಲೇಖ ಮಾಡಿಲ್ಲ. ಆ ಪರಿಸರದ ಕಥೆಗಳು ಏನು ಹೇಳ್ತವೆ ಅಂದರೆ, ಚೌಡಯ್ಯ ವಿವಾಹ ಆಗಿದ್ದ ತನ್ನ ಪತ್ನಿಯಾದ ಸುಲೋಚನೆಯ ಜೊತೆಗೇ ಕಲ್ಯಾಣ ಚಳವಳಿಯ ಭಾಗವಾಗಿದ್ದ ಅನ್ನುವ ಕಥೆ ಇರೋದನ್ನು ನಾವು ಗಮನಿಸ್ಬೋದು. ಸರಿ ಸರ್, ಈಗಿನ ತಂತ್ರಜ್ಞಾನ ಗೂಗಲ್ ಮ್ಯಾಪ್ಸ್ನ ಕಾಲದಲ್ಲಿ ನಾವು ಒಂದು ವಾಟ್ಸಪ್ ಮೆಸೇಜಿನ ಮೂಲಕ ಎಲ್ಲರನ್ನೂ ಒಂದುಗೂಡಿಸ್ಬೋದು. ಆ ಕಾಲದಲ್ಲಿ 12ನೇ ಶತಮಾನದಲ್ಲಿ ಚೌಡಯ್ಯನವರು ಕಲ್ಯಾಣಕ್ಕೆ ಒಂದು ವಿಚಾರಗಳನ್ನು, ತಮ್ಮ ಒಂದು ಉದ್ದೇಶಗಳನ್ನು ಹೊತ್ತು ಹೋಗಿ ಕ್ರಾಂತಿಯಲ್ಲಿ ಭಾಗವಹಿಸಿ ಮತ್ತೆ ನಮಗೆ ಬಂದು ಹಾವೇರಿ ಜಿಲ್ಲೆಯಲ್ಲಿ ಆ ವಿಚಾರಗಳನ್ನು ಎಲ್ಲರೊಂದಿಗೆ ಹಂಚಿ ಒಂದು ಸಂಘ ಕಟ್ಟಿ ಮತ್ತು ಮುಂದೆ ಬರುವ ಸಂತೆ ಅಥವಾ ಜಾತ್ರೆಗಳಲ್ಲಿ ಅದನ್ನು ಮುಂದುವರಿಸಿದ್ರು ಎಂದು ತಿಳಿದಿದ್ದೇನೆ ನಾನು. ಅಂಬಿಗರ ಚೌಡಯ್ಯನವರನ್ನು ನಾವು ಇಂದು ನೆನೆಸುತ್ತಿರುವ ಕಾರಣ ಕೆಲವೊಂದಿಷ್ಟು ನಮಗೆ ಬರುವ ಸಂದೇಹಗಳನ್ನು ಕೇಳಿ ತಿಳಿದುಕೊಳ್ಳುವ ಈ ಸಮಯದಲ್ಲಿ ಮುಂದಿನ ಪ್ರಶ್ನೆಗಳನ್ನು ನಾನು ಮುಂದುವರಿಸೋಣ. ನಿಜಶರಣ ಅಂಬಿಗರ ಚೌಡಯ್ಯನನ್ನು ನಿಜಶರಣ ಅಂತ ಏಕೆ ನಾವು ಕರೆಯುತ್ತೇವೆ? ಈ ಯೋಜನೆಯ ಹೆಸರು ನಿಜಶರಣ ಅಂತ ಇದೆ. ನಿಜಶರಣ ಅಂದರೆ ಅಂಬಿಗರ ಚೌಡಯ್ಯ ಎಂದು ನಾವು ತಿಳಿದಿದ್ದೀವಿ. ಅದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಮಗೆ ಹೇಳಿ. ಸುಮಾರು 150 ಜನ ಪುರುಷ ಶರಣರು ಅಥವಾ ವಚನಕಾರರು, 36 ಜನ ಮಹಿಳಾ ಶರಣೆಯರು ಅಂದರೆ ವಚನಕಾರ್ತಿಯರು ಇರೋದನ್ನು ನಾವು ಒಂದು ಅಂದಾಜಿನಲ್ಲಿ ಸಂಶೋಧನೆಗಳು ಗುರುತಿಸಿದವ. ಇಷ್ಟು ಸಂಖ್ಯೆಯಲ್ಲಿ ವಚನಕಾರರು ಇದ್ದಾಗ್ಯೂ ಯಾಕೆ ಕೇವಲ ಅಂಬಿಗರ ಚೌಡಯ್ಯನಿಗೆ ಮಾತ್ರ ನಿಜಶರಣ ಅಂತಕ್ಕಂಥ ವಿಶೇಷಣ ಬಂತು ಅನ್ನೋದು ನಿಜಕ್ಕೂ ಕುತೂಹಲಕಾರಿ. ಮತ್ತು ಬಹಳ ವಸ್ತುನಿಷ್ಠವಾಗಿ ನಾವು ನೋಡಿದಾಗ ಒಂದು ಶಿವಶರಣರು ರೂಪಿಸಿದ ತಾತ್ವಿಕ ಚಿಂತನೆ ಇತ್ತಲ್ಲ, ಅಂದರೆ ಜಾತ್ಯತೀತವಾದ ಒಂದು ಸಮಾಜ ಕಟ್ಟುವ ಹಿನ್ನೆಲೆಯಲ್ಲಿ ಅವರು ರೂಪಿಸಿದ ಚಿಂತನೆಗೆ ನಿಷ್ಠೆಯನ್ನು ತೋರಿಸುವವರನ್ನು ಅವರು ಗಣಾಚಾರಿ ಅಂತ ಗುರುತಿಸ್ತಾಯಿದ್ರು, ವೀರಗಣಾಚಾರಿಗಳು ಅಂತ. ಸೊ ಅಂದರೆ ತಾತ್ವಿಕ ಪ್ರಣಾಳಿಕೆಯನ್ನು ಒಪ್ಪಿ ಅದರಂತೆ ಬದುಕುವ ಒಂದು ನಿಷ್ಠೆಯನ್ನು ನಾವು ವೀರಗಣತ್ವ ಅಂತ ಕರಿತೀವಿ. ಆ ದಿಸೆಯಲ್ಲಿ ಅಂಬಿಗರ ಚೌಡಯ್ಯ ಒಬ್ಬ ತತ್ವನಿಷ್ಠೂರಿಯಾಗಿದ್ದ ಆತ. ಅಂದರೆ ತಾನು ನಂಬಿದ ತತ್ವಕ್ಕೆ ವಿರೋಧವಾದುದನ್ನು ಖಡಾಖಂಡಿತವಾಗಿ ಖಂಡಿಸುವ ಒಂದು ಧೈರ್ಯ ಆತನಲ್ಲಿ ಇತ್ತು. ಮತ್ತು ಅದನ್ನು ಬಹಳ ಮುಕ್ತವಾಗಿ ಆತ ಯಾವುದೇ ಒಂದು ರೀತಿಯ ಸಾತ್ವಿಕ ಅಥವಾ ಸಾಹಿತ್ಯಿಕ ಪರಿಭಾಷೆಯಲ್ಲಿ ಹೇಳದೆ ಆಡು ಭಾಷೆಯಲ್ಲಿಯೇ ಹೇಳಿ ತಿದ್ದುವ ಒಂದು ಪರಿಪಾಠವನ್ನು ರೂಪಿಸಿಕೊಂಡಿದ್ದ. ಸೊ ಹೀಗಾಗಿ ಭಾಳ ನಿಷ್ಠೂರವಾಗಿ ಮಾತಾಡೋದ್ರಿಂದ ಆತನನ್ನು ನಿಜಶರಣ ಅಂತ ಶರಣರ ಕಾಲಕ್ಕೆ ಕೆಲವರು ಗುರುತಿಸಿರುವ ಸಾಧ್ಯತೆ ಇದೆ. ಒಂದು ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಅಲ್ಲಮರ ಅಧ್ಯಕ್ಷತೆಯಲ್ಲಿ ಏನು ಚರ್ಚೆ ನಡೀತಾ ಇತ್ತು ಬಸವ ಕಲ್ಯಾಣದಲ್ಲಿ, ಸಮಾಜದ ಆಗುಹೋಗುಗಳ ಬಗ್ಗೆ ಪರಸ್ಪರ ಸಂವಾದ ಬಂದಾಗ ಈತನ ಮಾತುಗಳನ್ನು, ನಿಷ್ಠೂರ ನುಡಿಗಳನ್ನು ಕೇಳಿ ಅಲ್ಲಮ ಪ್ರಭುಗಳೇ ಶರಣ ಅಂದರೆ ನಿಜ ಶರಣ ಅಂಬಿಗರ ಚೌಡಯ್ಯ ಅಂತಕ್ಕಂಥ ಮಾತನ್ನು ಹೇಳಿದರು ಅಂತ ಈ ಗುಂಬ್ಳಾಪುರದ ಸಿದ್ಧವೀರಣ್ಣೊಡೆಯನ ಶೂನ್ಯ ಸಂಪಾದನೆಯಲ್ಲೇನೋ ಉಲ್ಲೇಖ ಆಗಿರೋದನ್ನು ನಾವು ಕಾಣ್ಬೋದು. ಆ ಹಿನ್ನೆಲೆಯಲ್ಲಿ ಆವತ್ತಿನಿಂದಲೂ ಶರಣ
ಅಂಬಿಗರ ಚೌಡಯ್ಯ ನಿಜ ಶರಣ ಅನ್ನುವ ಒಂದು ವಿಶೇಷಣದಿಂದಲೇ ಗುರ್ಸ್ಕೊಂಡು ಬಂದಿದ್ದೀವಿ ಮತ್ತು ಹಾಗೆ ನಾವು ಬಳಸ್ತಾ ಇರೋದನ್ನು ರೂಢಿಯಾಗಿ ಬಂದಿರೋದನ್ನು ನಾವು ಕಾಣ್ಬೋದಾಗಿದೆ ಅಂತ. ವಚನ ಸಾಹಿತ್ಯದಲ್ಲಿ ಹಲವಾರು ವಚನಗಾರರು ವಚನಗಳನ್ನು ಬರೆದರು ಹಾಗೂ ನಾವು ಅವರ ವಚನಗಳನ್ನು ಅವರು ಬರೆದ ಹೆಸರಿನಿಂದ ಮತ್ತು ಅವರ ಅಂಕಿತ ನಾಮವನ್ನು ಅವರು ಬರೆದ ವಚನದ ಕೊನೆಯ ಸಾಲಿನಲ್ಲಿ ಅವರು ತಮ್ಮ ಒಂದು ಗುರುತನ್ನು ಬಿಡಲು ಅಥವಾ ಅವರ ಒಂದು ಅಂಕಿತನಾಮದಿಂದ ವಚನಗಳನ್ನು ಕೊನೆಗೊಳಿಸುತ್ತಿದ್ದರು. ನಿಜ ಶರಣ ಅಂಬಿಗರ ಚೌಡಯ್ಯನವರು ತಮ್ಮ ಅಂಕಿತನಾಮವನ್ನಾಗಿ ಅಂಬಿಗರ ಚೌಡಯ್ಯನೆಂದೇ ಇಟ್ಟುಕೊಂಡು ಅದನ್ನೇ ಕೊನೆಯದಾಗಿ ಬಳಸಿದರು. ಸೊ ಇದು ನನಗೆ ವಿಶೇಷ ಅಂತ ಅನ್ನಿಸುತ್ತದೆ, ಅಥವಾ ಹಲವಾರು ಜನರಿಗೆ ವಚನ ಸಾಹಿತ್ಯ ಪ್ರಿಯರಿಗೆ ಓದುಗರಿಗೆ ಅದು ವಿಶೇಷ ಅನ್ನಿಸುತ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಬಹುತೇಕ ಶರಣರು ಅಥವಾ ವಚನಕಾರರು ತಮ್ಮ ಆರಾಧ್ಯ ದೈವಗಳನ್ನು ತಮ್ಮ ಆರಾಧ್ಯ ದೈವಗಳನ್ನು ತಮ್ಮ ಅಂಕಿತ ನಾಮವನ್ನಾಗಿ ಇಟ್ಕೊಂಡ್ರೆ, ಚೌಡಯ್ಯ ಮಾತ್ರ ತನ್ನ ಹೆಸರನ್ನೇ ತನ್ನ ವಚನಗಳ ಅಂಕಿತ ನಾಮವನ್ನಾಗಿ ಬಳಸ್ತಾನೆ. ಬಹುಶಃ ನನ್ನ ಓದಿನ ಪರಿಮಿತಿಯಲ್ಲಿ ನಾನು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ತೀನಿ ಅಂದರೆ, ಚೌಡಯ್ಯನಿಗಿರುವ ವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ಲ, ಚೌಡಯ್ಯನಿಗಿರುವ ಸ್ವಾಭಿಮಾನ ಇದೆಯಲ್ಲ, ಆ ಸ್ವಾಭಿಮಾನದ ಪ್ರತೀಕ ಈ ಅಂಕಿತ ನಾಮ ಆತ ಇಟ್ಕೊಂಡಿರ್ಬೋದು ಅಂತ ನನಗೆ ಅನ್ನಿಸ್ತದೆ. ಅವನು ತುಂಬ ಸ್ವಾಭಿಮಾನಿ, ಒಂದು ಕಡೆ ಸ್ವತಂತ್ರ ವಿಚಾರವಾದಿ. ಅವನು ತನ್ನ ಸ್ವಾಭಿಮಾನ ಮತ್ತು ಸ್ವತಂತ್ರ ವಿಚಾರವನ್ನು ಏಕಕಾಲಕ್ಕೆ ಅಭಿವ್ಯಕ್ತಿಗೊಳಿಸಿರುವುದನ್ನು ನಾವು ಉದಾಹರಣೆಯಾಗಿ ಕಂಡುಕೊಳ್ಬೇಕಾದ್ರೆ ಆತ ಅಂಕಿತವನ್ನು ತನ್ನ ಹೆಸರನ್ನೇ ಬಳಸ್ಕೊಂಡಿರೋದನ್ನು ಗುರುತಿಸ್ಬೋದು ಅಂತ. ಯಾಕಂದರೆ ಅನ್ಯ ದೈವಗಳನ್ನು ಆತ ಒಂದನ್ನು ಮಾತ್ರ ದೇವರು ಎಂದು ಪರಿಭಾವಿಸಿದ ಶರಣ ಚಳವಳಿಯಲ್ಲಿ ಇದ್ಕೊಂಡು ಅನ್ಯ ದೈವವನ್ನು ಕಟುವಾಗಿ ಟೀಕಿಸುತ್ತಾ ಅದರ ಮೇಲೆ ನಿಷ್ಠೆ ತೋರಿಸುತ್ತಾ ಹೋಗುವ ಸಂದರ್ಭದಲ್ಲಿ ಲಿಂಗಕ್ಕೂ ನಿಷ್ಠೆಯನ್ನು ತೋರಿಸಿದ್ದಾನೆ. ಎಲ್ಲರ ಶರಣರಂತೆ ಯಾವುದಾದ್ರೂ ಒಂದು ಲಿಂಗದ ಹೆಸರಿನಲ್ಲಿ ತನ್ನ ಅಂಕಿತ ನಾಮವನ್ನು ಇಟ್ಕೊಳ್ಬೋದಿತ್ತು. ಅದಕ್ಕೇ ಚೌಡಯ್ಯ ನಾನು ಹೇಳುವ ಹಾಗೆ ಆ ವಚನ ಚಳುವಳಿನೇ ಒಂದು ಬಂಡಾಯದ ಆಶಯವುಳ್ಳದ್ದಾದರೆ ಆ ಬಂಡಾಯದ ಒಳಗೆ ಒಳಬಂಡಾಯವನ್ನು ಮಾಡಿದ ಚಿಂತಕನಾಗಿ ಅಂಬಿಗರ ಚೌಡಯ್ಯ ನಮಗೆ ಕಂಡು ಬರ್ತಾನೆ. ಯಾಕಂದರೆ ಈ ಒಂದು ವಿಚಾರ ಅಂತಲ್ಲ, ಆತನ ಈ ಅಂಕಿತ ನಾಮ ಆಗಿರ್ಬೋದು, ಇದು ಸಹಿತ ಆತನ ವೈಯಕ್ತಿಕ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸಂಕೇತ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆಯೇ ಶರಣರು ಪ್ರತಿಪಾದಿಸಿದ ಶರಣಸತಿ ಲಿಂಗಪತಿ ಅಂತಕ್ಕಂಥ ಒಂದು ತತ್ವವನ್ನು ಆತ ವಿರೋಧಿಸ್ತಾನೆ. ಏನದರ ಅರ್ಥ ಅಂದರೆ, ಪ್ರತಿಯೊಬ್ಬ ಶರಣನು ಸತಿಯ ಮನಸ್ಸಿನಂಥವನಾಗಿ ಲಿಂಗವನ್ನು ಪತಿಯೆಂದು ಭಾವಿಸಿ ಭಕ್ತಿಯಿಂದ ಲಿಂಗ ಪೂಜೆ ಮಾಡಿದಾಗ ಲಿಂಗಾಂಗ ಸಾಮರಸ್ಯ ಆಗ್ತದೆ, ಅದು ಮೋಕ್ಷಕ್ಕೆ ದಾರಿ ಆಗ್ತದೆ ಅಂತಕ್ಕಂಥ ಒಂದು ತಾತ್ವಿಕ ಚಿಂತನೆ ಶರಣರು ಪ್ರತಿಪಾದಿಸಿದರು. ಆ ತಾತ್ವಿಕ ಪ್ರತಿಪಾದನೆಯನ್ನು ತುಂಬ ವೈಚಾರಿಕ ನೆಲೆಯಲ್ಲಿ ಚೌಡಯ್ಯ ಪ್ರಶ್ನೆ ಮಾಡ್ತಾನೆ. ಶರಣಸತಿ ಲಿಂಗಪತಿಯಾದ ಪರಿಯನ್ಯಂತೂ ಈ ಮಾತು ಮೊದಲೇ ಮೋಸ, ನೀವು ಹೆಣ್ಣು ಗಂಡು ಅಂತ ಮತ್ತೆ ನೀವು ಇಲ್ಲಿ ಭಿನ್ನಗೊಳಿಸ್ತಾ ಇದ್ದೀರಾ ಅಂತಕ್ಕಂಥ ಪ್ರಶ್ನೆಯ ಮೂಲಕ ಲಿಂಗ ಸಮಾನತೆಯನ್ನು ಆತ ಪ್ರತಿಪಾದಿಸ್ತಾನೆ. ಸೊ ಹೀಗೆ ಅನೇಕ ವಿಚಾರಗಳಲ್ಲಿ ಬಸವಾದಿ ಪ್ರಮಥರು ರೂಪಿಸಿದ ಆ ವಚನ ಚಳುವಳಿಯ ಭಾಗವಾಗಿದ್ದುಕೊಂಡೇ ಅಲ್ಲಿ ತನಗೆ ಸರಿ ಕಾಣದ್ದನ್ನು ವಿರೋಧಿಸುವ ಒಂದು ವ್ಯಕ್ತಿ ಸ್ವಾತಂತ್ರ್ಯವನ್ನು ಅಂಬಿಗರ ಚೌಡಯ್ಯ ಪ್ರತಿಪಾದಿಸಿದ್ದಾನೆ. ಅಂತಹ ಆತನ ವ್ಯಕ್ತಿ ಸ್ವಾತಂತ್ರ್ಯದ ಸಂಕೇತವಾಗಿ ಅನೇಕ ವಿಚಾರಗಳ ನಡುವೆ ಆತನ ವಚನಗಳ ಅಂಕಿತವೂ ಒಂದು ಅನ್ನೋದನ್ನು ನಾವು ಗುರುತಿಸ್ಬೋದಾಗಿದೆ ಅಂತ ನಾನು ನನ್ನ ಅಭಿಪ್ರಾಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಂದಾತ ನಮ್ಮ ಅಂಬಿಗರ ಚೌಡಯ್ಯ, ನಾನು ಹೇಳಿದ್ದನ್ನು ನಾನೇ ಹೇಳಿದ್ದೇನೆ ಎಂದು ನೇರವಾಗಿ ಹೇಳಿದ್ದ ಅಂಬಿಗರ ಚೌಡಯ್ಯನನ್ನು ಅವರ ವಿಚಾರಗಳ ಬಗ್ಗೆ, ಅವರ ಅಂಕಿತ ನಾಮದ ಹಿಂದಿನ ವಿಷಯದ ಬಗ್ಗೆ ನಮಗೆ ತಿಳಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಾವು ಮುಂದಿನ ಪ್ರಶ್ನೆಯಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರು ವಚನ ಸಾಹಿತ್ಯದಲ್ಲಿ ಅವರ ಮಹತ್ವವೇನು, ಅವರ ವಿಶೇಷತೆ ಏನು ಹಾಗೂ ಅವರ ಬಂಡಾಯತನದ ಬಗ್ಗೆ ನಮಗೆ ತಿಳಿಸಿ. ನಿಜಕ್ಕೂ ಸ್ವಲ್ಪ ಭಿನ್ನ ಧ್ವನಿಯಾಗಿ ಅಂಬಿಗರ ಚೌಡಯ್ಯ ವಚನ ಚಳವಳಿಯಲ್ಲಿ ನಿಲ್ತಾರೆ. ಅಂಬಿಗರ ಚೌಡಯ್ಯನ ಮೇಲೆ ಮಡಿವಾಳ ಮಾಚಿದೇವರ ಪ್ರಭಾವ ಹೆಚ್ಚಾಗಿರೋದನ್ನು ನಾವು ಗುರುತಿಸ್ಬೋದು. ಮಡಿವಾಳ ಮಾಚಿದೇವರು ಸಹಿತ ಒಬ್ಬ ವೀರ ಗಣಾಚಾರ್ಯಾಗಿದ್ದರು. ಕೆಲವು ವಚನಗಳ ಸಾಲುಗಳು ಪರಸ್ಪರ ಹೋಲಿಕೆ ಆಗೋದನ್ನು ಇವರಿಬ್ಬರ ವಚನಗಳನ್ನು ಗಮನದಲ್ಲಿಟ್ಕೊಂಡು ನಾವು ಗುರುತಿಸ್ಬೋದು. ಇರಲಿ, ಅದೇನೇ ಇರಲಿ. ಆದರೆ
ಯಾಕೆ ಅಂಬಿಗರ ಚೌಡಯ್ಯ ಮಹತ್ವ ಆಗ್ತಾನೆ ಮತ್ತು ವಿಶೇಷ ಆಗ್ತಾನೆ ಅಂದರೆ, ಒಂದು ಆತ ಒಬ್ಬ ಶ್ರಮಿಕ ಸಂಸ್ಕೃತಿಯಿಂದ ಬಂದಿರತಕ್ಕಂಥವನು. ಆ ಶ್ರಮಿಕ ಸಂಸ್ಕೃತಿಯಿಂದ ಬಂದು ಚಳುವಳಿಯ ಭಾಗವಾಗಿ ಕೊನೆಗೆ ತನ್ನ ಮೂಲ ಸ್ಥಳಕ್ಕೆ ಬಂದು ಇಲ್ಲಿ ಸಮಾಜ ತಿದ್ದುವ ಕೆಲಸ ಮಾಡುವ ಸಂದರ್ಭದಲ್ಲಿ ಅವನು ವಿಸ್ತರಿಸಿದ ಆ ಶರಣ ಚಿಂತನೆಗಳಿದ್ದಾವಲ್ಲ, ಮತ್ತು ಅದರ ಜೊತೆಗೆ ಆತ ಜನಪದರು ಆತನ ಬಗ್ಗೆ ಹೇಳುವ ಕಥೆಗಳಲ್ಲಿ ಆತ ರೂಢಿಸಿಕೊಂಡಿದ್ದ ಸಾಮಾಜಿಕ ಕಾರ್ಯಗಳು ಇದ್ದಾವಲ್ಲ, ಸೇವೆಗಳಿದ್ದಾವಲ್ಲ, ಆ ಕಾರಣಕ್ಕಾಗಿ ವಿಭಿನ್ನವಾಗಿ ಕಾಣ್ತಾನೆ ಚೌಡಯ್ಯ. ನಾನಾಗಲೇ ಹೇಳುವಾಗ ಆತ ಗುತ್ತ ಅರಸರ ಮಂತ್ರಿಗೆ ಹಾವು ಕಚ್ಚಿದಾಗ ಔಷಧಿ ಕೊಟ್ಟು ಆತನಿಗೆ ಚೇತರಿಸಿದ, ಆತನಿಗೆ ಒಂದು ರೀತಿ ಚಿಕಿತ್ಸೆ ಕೊಟ್ಟು ಬದುಕಿಸಿದ ಅಂತ. ಈ ಥರದ ಕಥೆಗಳು ಜನಪ್ರಿಯವಾಗಿದ್ದಾವೆ ಆತನ ಬಗ್ಗೆ, ಚೌಡಯ್ಯನ ಬಗ್ಗೆ. ಆಮೇಲೆ ಹೊಳೆ ದಾಟಿಸುವ ವೃತ್ತಿಯನ್ನು ಒಂದು ರೀತಿ ಅನುಭಾವಿಕ ನೆಲೆಯಲ್ಲಿ ಆತ ಪರಿಭಾವಿಸಿದ ಅನ್ನೋದನ್ನು ನಾವು ಕಾಣ್ತೀವಿ. ಅಂದರೆ ಅವನಿಗೆ ಅದು ಕೇವಲ ಹಣವನ್ನು ಕೊಡುವ ಕಾಯಕವಾಗಿರಲಿಲ್ಲ, ಅದು ಮೋಕ್ಷಕ್ಕೆ ಒಯ್ಯುವ ಒಂದು ಮೋಕ್ಷದ ದಾರಿಯಾಗಿತ್ತು ಅನ್ನುವ ಅರ್ಥದಲ್ಲಿ ಆತ ತನ್ನ ಕಾಯಕವನ್ನು ತುಂಬ ಶ್ರದ್ಧೆಯಿಂದ ಮಾಡುವ, ಆ ಶ್ರದ್ಧೆಯನ್ನು ಆತ ದಾಖಲಿಸುವ ಅನೇಕ ವಚನಗಳು ಬರ್ತವೆ. ಆನಂತರ ಲಿಂಗನಿಷ್ಠೆಯನ್ನು ಕುರಿತು ಮಾತನಾಡುವಾಗ ಈ ಲಿಂಗವನ್ನು ಒಪ್ಪದೆ ಮತ್ತೊಂದು ದೈವಕ್ಕೆ ಎರಗುವ ಭಕ್ತರನ್ನು ಆತ ನಿಂದಿಸಿ ಮಾತನಾಡುವ ಅನೇಕ ವಚನಗಳು ಬರ್ತವೆ. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ, ಅಥವಾ ಬೆಟ್ಟದ ಲಿಂಗವ ಹಿರಿದು ಮಾಡಿ ಹೊಟ್ಟೆಡಿಯಾಗಿ ಬೀಳುವ ಲೊಟ್ಟೆ ಮೂಲರ ಕಂಡರೆ ಮೆಟ್ಟಿದ ಎಡಪಾದಕ್ಕೆ ಇಂದ ಲಟಲಟನೆ ಹೊಡೆಯಿಂದ ಆತ ನಮ್ಮ ನಿಜ ಶರಣ ಅಂತಕ್ಕಂಥ ಮಾತನ್ನು ಆತ ಹೇಳ್ತಾನೆ. ಆಮೇಲೆ ನೀವು ಲಿಂಗವನ್ನು ಕಟ್ಟದಿದ್ದರೆ ನಿಮ್ಮನ್ನಿಲ್ಲಿಯೇ ಲಿಂಗೈಕ್ಯ ಮಾಡಿಬಿಡ್ತೀನಿ ಅಂತಕ್ಕಂಥ ಮಾತನ್ನು, ಆ ಥರದ ಒಂದು ಪ್ರತಿರೋಧ ಏನಿದೆಯಲ್ಲ ಆತನದು, ಬಹುಶಃ ಆತ ಒಬ್ಬ ತತ್ವನಿಷ್ಠೆಯುಳ್ಳ ಒಬ್ಬ ಶರಣನಾಗಿದ್ದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಆತನ ವಿಶೇಷತೆ ಅಂದರೆ ಹೀಗೇ ತನ್ನ ಹೆಸರನ್ನೇ ತನ್ನ ವಚನಗಳ ಅಂಕಿತವಾಗಿಟ್ಕೊಂಡಿದ್ದು, ಆ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಅಲ್ಲಿ ಸರಿ ಕಾಣದ್ದನ್ನು ಯಾವ ಬಿಡೆ ಇಲ್ಲದೆ ಮುಲಾಜಿಲ್ಲದೆ ಜಾಡಿಸುವಂಥ ಒಂದು ಸ್ವತಂತ್ರ ಆಲೋಚನಾ ಕ್ರಮ, ಮತ್ತು ಯಾವುದೇ ಸಾಹಿತ್ಯಿಕವಾದ ಪರಿಭಾಷೆ ಬಳಸದೆ ವಚನ ಚಳವಳಿನೇ ಸಾಮಾನ್ಯರ ಭಾಷೆಯಲ್ಲಿ ರಚನೆ ಆಯಿತು ಅಂದಾಗ್ಯೂ ಸಹಿತ ಮತ್ತಷ್ಟು ಸರಳೀಕರಣಗೊಂಡು ಸಾಮಾಜಿಕ ಆಶಯವನ್ನೇ ಮುಖ್ಯ ಕಾಳಜಿಯನ್ನಾಗಿಟ್ಟುಕೊಂಡು ಬಂದಂಥ ವಚನಗಳು ಆತನ ಭಾಷಿಕ ಒಂದು ಸರಳತೆಯನ್ನು ಗುರುತಿಸ್ತೇವೆ. ಹೀಗೆ ಕೆಲವು ಹಿನ್ನೆಲೆಯಲ್ಲಿ ಆತನ ಮಹತ್ವವನ್ನು ನಾವು ಗುರುತಿಸ್ಬೋದು ಅಂತ ಭಾವಿಸ್ಕೊಳ್ತೇನೆ. ಅಂಬಿಗರ ಚೌಡಯ್ಯನವರ ವಚನಗಳು ಸೇರಿದಂತೆ ವಚನ ಸಾಹಿತ್ಯದಲ್ಲಿ ಅಂಬಿಗರ ಚೌಡಯ್ಯನವರ ವಚನಗಳು ಹಾಗೂ ಅವುಗಳು ನಮ್ಮ ಜೀವನಕ್ಕೆ ಇಂದಿಗೆ ಹೇಗೆ ಅನುಕೂಲವಾಗುತ್ತವೆ ಮತ್ತು ಅದರ ವಿಶೇಷತೆಗಳನ್ನು ನಾವು ಇಂದಿನ ನಮ್ಮ ದೈನಂದಿನ ಜೀವನದಲ್ಲಿ ವಚನ ಸಾಹಿತ್ಯವನ್ನು ಹೇಗೆ ಬೆಳೆಸಿಕೊಳ್ಳಬಹುದು, ಅಥವಾ ಅಂಬಿಗರ ಚೌಡಯ್ಯನವರ ವಚನಗಳು ನಮಗೆ ಹೇಗೆ ಸಹಾಯ ಮಾಡುತ್ತವೆ ಎಂಬುದರ ಬಗ್ಗೆ ತಿಳಿಸಿ ಸರ್. ಒಬ್ಬ ವಚನಕಾರ ನಮಗೆ ಯಾಕೆ ಪ್ರಸ್ತುತ ಆಗ್ತಾನೆ ಅಂದರೆ, ಇವತ್ತಿಗೂ ಅವರು ಹೇಳಿದ ಚಿಂತನೆಗಳು ನಮಗೆ ಅಗತ್ಯ ಇವೆ ಎನಿಸಿದಾಗ ಪ್ರಸ್ತುತ ಆಗ್ತಾನೆ. ಸುಮ್ಮನೆ ನಾನು ಉದಾಹರಣೆ ಕೊಡ್ತೀನಿ ಒಂದು ವಚನವನ್ನು. ಇವತ್ತು ಚೌಡಯ್ಯ ಎಷ್ಟು ಸೂಕ್ಷ್ಮವಾಗಿ ಸಮಾಜವನ್ನು ನೋಡಿದ್ದ, ಅವತ್ತಿನ ಧಾರ್ಮಿಕ ಒಂದು ಪರಿಸರ ಮಾಲಿನ್ಯಗೊಂಡಿದ್ರ ಬಗ್ಗೆ ಆತನಿಗೆ ಒಂದು ಸಾತ್ವಿಕವಾದ ಸಿಟ್ಟಿತ್ತು. ಈ ಪೂಜೆ ಭಕ್ತಿ ಹೆಸರಿನಲ್ಲಿ ಎಂಥ ಆಡಂಬರದ ಭಕ್ತಿ ಇತ್ತು. ತೋರಿಕೆಯ ರಥಾಧಾರಿಗಳು ಜಂಗಮರು ಹೇಗೆ ಭಕ್ತಿ ಮತ್ತು ದೇವರ ಹೆಸರಿನಲ್ಲಿ ಜನಸಾಮಾನ್ಯರನ್ನು ಸುಲಿಗೆ ಮಾಡ್ತಿದ್ದರು. ಬಹುಶಃ ಇವು ಎಲ್ಲವುಗಳನ್ನು ಪ್ರತಿಭಟಿಸುವ ಒಂದು ಪರಿಯಾಗಿ ಆತ ವಚನಗಳ ಮೂಲಕ ವ್ಯಕ್ತ ಮಾಡಿರೋದನ್ನು ನಾವು ಕಾಣಬಹುದು. ಆರಿಕೆ ಬಿತ್ತಿದ ಗಿಡುವಿನ ಹೂವ ಕೊಯ್ದು, ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು, ನಾಡೆಲ್ಲರೂ ನೋಡಿ ಎಂದು ಪೂಜಿಸುತ್ತಾ, ಪೂಜಿಸಿದ ಪುಣ್ಯ ಹೂವಿಗೂ ನೀರಿಗೂ ನಾಡೆಲ್ಲಕ್ಕೂ ಪೂಜಿಸಿದಾತಗೋ ಇದ ನಾನರಿಯೇ ನೀ ಹೇಳೆಂದ ನಂಬಿಗರ ಚೌಡಯ್ಯ ಅಂತ. ಅಂದರೆ ಒಂದು ಪೂಜೆ ಆಗಬೇಕು ಅಂದರೆ ಅಲ್ಲಿ ಒಬ್ಬ ಯಾರೋ ಗಿಡ ನೆಡ್ತಾನೆ, ಆ ಗಿಡಕ್ಕೆ ಮತ್ತಾರೋ ಒಬ್ಬ ನೀರು ಹಾಕ್ತಾನೆ, ಅದು ಹೂವು ಆಗ್ತದೆ, ಅದನ್ಯಾರೋ ತೊಗೊಂಡು ಬರ್ತಾರೆ ಅಲ್ಲ. ಈ ಥರ ನಿಸರ್ಗದ ಸೃಷ್ಟಿಯಾದ ಈ ಬದುಕಿನ ಪ್ರತಿ ವಸ್ತು ಅಥವಾ ಚರಾಚರಗಳನ್ನು ಬಳಸಿಕೊಂಡು ಬದುಕಿರುವ ಮನುಷ್ಯ
ಪೂಜೆ ಮಾಡಿದ ತಕ್ಷಣ ಪೂಜೆಯ ಪ್ರತಿಫಲ ನನಗೆ ಸಿಕ್ಬಿಡ್ತದೆ ಅಂತಕ್ಕಂಥ ಈ ನಿಲುವಿದೆಯಲ್ಲ, ಎಷ್ಟು ಡಾಂಬಿಕತನದ್ದು ಅಂತ. ಅಂದರೆ ಇದರ ಅರ್ಥ ಹೇಗೆ ಈ ವಚನ ಇವತ್ತಿಗೂ ಪ್ರಸ್ತುತ ಆಗ್ತದೆ ಅಂದರೆ, ಇವತ್ತು ಆಶ್ರಯ ಕೊಟ್ಟಂಥ ತಂದೆ ತಾಯಿಯನ್ನು, ವಿದ್ಯೆ ಕೊಟ್ಟಂಥ ಗುರುವನ್ನು, ಬದುಕನ್ನು ಕಟ್ಟಿಕೊಟ್ಟಂಥ ಊರನ್ನು, ಸಮಾಜವನ್ನು ಬಿಟ್ಟು ಹೋಗುವ, ಅಂದರೆ ಹೊಳೆದಾಟಿದ ಮೇಲೆ ಅಂಬಿಗನನ್ನು ಮರೆಯುವ, ಹೀಗಳೆಯುವ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಇಂತಹದ್ರ ನಡುವೆ ನಾವು ಯಾರಿಗೆಲ್ಲ ಋಣಿಯಾಗಿದ್ದೇವೆ, ಆ ಋಣದ ಒಂದು ಅರಿವು ನಮಗಿರಬೇಕು ಅನ್ನೋದನ್ನು ಈ ವಚನದ ಮೂಲಕ ನಾವು ಗ್ರಹಿಸಲಿಕ್ಕೆ ಸಾಧ್ಯ. ಹೀಗೆ ನಮ್ಮೊಳಗಡೆ ಒಂದು ನೈತಿಕತೆಯನ್ನು, ಅದರ ಒಟ್ಟೊಟ್ಟಿಗೆ ನಮ್ಮೊಳಗಡೆ ಒಂದು ಸ್ವಾಭಿಮಾನವನ್ನು ತುಂಬುವ ಶಕ್ತಿ ಅಂಬಿಗರ ಚೌಡಯ್ಯನ ಅನೇಕ ವಚನಗಳಲ್ಲಿ ವ್ಯಕ್ತವಾಗಿರೋದನ್ನು ನಾವು ಗುರುತಿಸ್ಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಸ್ತುತ ಭಾಷಣಗಳಲ್ಲಿ ಜೀವನದಲ್ಲಿ ಹೇಗೆ ಮುಂದುವರಿಯಬೇಕು ಒಂದು ವಿಷಯ ಬಂದಾಗ ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ, ಕೃತಜ್ಞತೆ ಭಾವವನ್ನು ಇಟ್ಟುಕೊಳ್ಳಿ ಎಂದು ನಮ್ಮ ಸ್ಪೀಕರ್ಗಳು ಅಥವಾ ಲೈಫ್ ಕೋಚ್ಗಳು ಹೇಳ್ತಾರೆ. ಆ ವಿಷಯವನ್ನೇ 12ನೇ ಶತಮಾನದಲ್ಲೇ ಅಂಬಿಗರ ಚೌಡಯ್ಯನವರು ಈ ವಚನದ ಮೂಲಕ ಹೇಳಿದ್ದರು. ನಾವು ಹೊರಗಡೆ ಹುಡುಕುವುದು ಬೇಡ, ನಮ್ಮ ನಾಡಿನಲ್ಲೇ ನಮ್ಮ ಸಾಹಿತ್ಯದಲ್ಲೇ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಗಳಿವೆ. ನಾವು ಅದರ ಕಡೆ ಒಂದು ಕ್ಷಣ ಗಮನ ಹರಿಸಿದರೆ ಸಾಕು. ಅಂಬಿಗ ಎಂದು ಕುಂದ ನುಡಿಯದಿರು, ನಂಬಿದರೆ ಒಂದು ಹುಟ್ಟಿನಲ್ಲಿ ಕಡೆಯ ಹಾಯಿಸುವ ನಮ್ಮ ಅಂಬಿಗರ ಚೌಡಯ್ಯ. ಇದು ಒಂದು ಸರಳವಾದ ವಚನವಾದ ಕಾರಣ ಎಲ್ಲರ ಜನರ ಬಾಯಲ್ಲಿ ಇದೆ ಎಂದು ನಾನು ಭಾವಿಸಿದ್ದೇನೆ. ಈ ವಚನದ ಒಂದು ಅರ್ಥವನ್ನು ತಿಳಿಸಿಕೊಡಿ. ಇಲ್ಲಿ ಒಂದಷ್ಟು ಕಡೆಯ ಹಾಯಿಸುವೆ ಅಂತ ಒಂದು ಪದ ಬಂದಿದೆಯಲ್ಲ, ಏನದು ಕಡೆ ಹಾಯಿಸುವುದು? ಒಂದೇ ಹುಟ್ಟಲಿ ಅಂತ ಒಂದು ಪದ. ಹುಟ್ಟು ಏನದು ಅಂತ, ಇಲ್ಲಿ ಹುಟ್ಟು ದೋಣಿಯನ್ನು ಸಾಗಿಸಲು ಬಳಸುವ ಒಂದು ಸಾಧನ, ದೋಣಿ ಹುಟ್ಟು. ಆದರೆ ಆ ಪದ ಬಳಕೆಯಾಗಿರುವ ಹಿನ್ನೆಲೆ ಇದೆಯಲ್ಲ, ಅಲ್ಲೊಂದು ಆಧ್ಯಾತ್ಮಿಕ ಚಿಂತನೆ ಇದೆ. ಸ್ವಲ್ಪ ಅದಕ್ಕೆ ಹಿನ್ನೆಲೆ ಕೊಟ್ಟು ನಾನು ಆ ವಚನಕ್ಕೆ ಬಂದುಬಿಡ್ತೇನೆ. ಬಹುಶಃ ಶಿವಶರಣ ಚಳುವಳಿ ಒಂದು ಸಾಮಾನ್ಯ ವರ್ಗದಿಂದ ಬಂದಂಥ ಶರಣರಲ್ಲೂ ಸಹಿತ ಎಂತಹ ಜೀವನ ಪ್ರೀತಿಯನ್ನು, ಸ್ವಾಭಿಮಾನವನ್ನು ಹುಟ್ಟು ಹಾಕಿತ್ತು, ಅವರನ್ನು ಸಮಾಜ ಚಿಂತಕರನ್ನಾಗಿ ಮಾಡಿತ್ತು, ಅವರನ್ನು ಸಮಾಜದ ಮುಖ್ಯ ವಾಹಿನಿಯಲ್ಲಿ ತಂದು, ಅಂದರೆ ಒಬ್ಬ ವ್ಯಕ್ತಿ ಶ್ರೇಷ್ಠ ಜಾತಿಯಲ್ಲಿ ಹುಟ್ಟಿದರೆ ಮಾತ್ರ ಅವನು ವಿದ್ವಾಂಸನಾಗ್ತಾನೆ ಅನ್ನುವಂತಹ, ಅವನು ಸಂಸ್ಕೃತ ಬಲ್ಲಂಥವನು ಮಾತ್ರ ಪಂಡಿತ ಆಗ್ತಾನೆ ಅಂತಕ್ಕಂಥ ಒಂದು ಮಿತಿಯ ಒಳಗಡೆ ಅವತ್ತು ಏನು ದೃಷ್ಟಿಕೋನ ರೂಪುಗೊಂಡಿತ್ತು, ಅದನ್ನು ಒಡೆದು ಹಾಕಿ ಗಂಡು ಹೆಣ್ಣೆನ್ನದೆ, ಆ ಜಾತಿ ಈ ಜಾತಿ ಎನ್ನದೆ ಎಲ್ಲರೂ ಕುಂತು ಯೋಚಿಸ್ಬೋದು, ಎಲ್ಲರೂ ಬರೆಯಬಹುದು ಎನ್ನುವಂತಹ ಚಿಂತನೆ ಕಾರಣವಾಗಿ ಅವತ್ತು ಅಂಬಿಗ ಸಮುದಾಯದಿಂದ ಹೋದಂಥ ಒಬ್ಬ ಶರಣ ಚೌಡಯ್ಯ ಅಷ್ಟೊಂದು ಆತ್ಮಾಭಿಮಾನಿಯಾಗಿ ಮಾತಾಡಲಿಕ್ಕೆ ಸಾಧ್ಯ ಆಯಿತು. ಇದು ಬಸವಾದಿ ಪ್ರಮಥರು ಸಮಾಜದಲ್ಲಿ ತಂದ ಒಂದು ವಿಪ್ಲವ, ಒಂದು ಸಾಂಸ್ಕೃತಿಕ ಏನಂತೀವಿ ಇದಕ್ಕೆ ನಾವು ಸ್ಥಿತ್ಯಂತರ. ಇದು ಸಮಾಜಕ್ಕೆ ದೊಡ್ಡ ವರದಾನವಾಗಿ ಪರಿಗಣಿಸಿದ್ದನ್ನು ನಾವು ತರುವಾಯದ ಇತಿಹಾಸದಲ್ಲಿ ಗುರುತಿಸ್ತೀವಿ. ಇಲ್ಲಿ ನೋಡ್ರಿ, ಈ ಜಾತಿಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಬಹುಶಃ ಶಿವಶರಣರು 3 ನೆಲೆಯಲ್ಲಿ ಪ್ರಯತ್ನ ಮಾಡಿದರು ಅಂತ ನನಗನ್ನಿಸ್ತದೆ. ನಾನು ಅಂಬಿಗರ ಚೌಡಯ್ಯನ ಅಧ್ಯಯನ ಮಾಡ್ತಾ ಒಟ್ಟು ಆ ಚಳುವಳಿಯ ಆಶಯವನ್ನು ಗ್ರಹಿಸುವ ಇತರೆ ಕೃತಿಗಳನ್ನು ಓದ್ತಾ ಹೋದ ಹಾಗೆ ಬಹುಶಃ ಅವರು ಈ ಅಂದಿನ ಜಾತಿ ವ್ಯವಸ್ಥೆಯನ್ನು 3 ನೆಲೆಯಲ್ಲಿ ಖಂಡಿಸುವ ಒಂದು ಪ್ರಯತ್ನ ಮಾಡಿದರು. ಯಾವುದದು 3 ನೆಲೆ ಅಂದರೆ, ಒಂದೇ ನೆಲೆ ಪ್ರಕೃತಿಯಲ್ಲಿ ಇಲ್ಲದ ತಾರತಮ್ಯ ಮನುಷ್ಯರ ಲೇಖೆ ಅಂತಕ್ಕಂಥ ಪ್ರಶ್ನೆ. ಫಾರ್ ಎಕ್ಸಾಂಪಲ್, ಈಗ ಹೇಳ್ತಾರೆ ಈ ಪ್ರಕೃತಿಯಲ್ಲಿ ತಾರತಮ್ಯ ಇಲ್ಲ, ಮನುಷ್ಯರು ಯಾಕೆ ಮಾಡಿಕೊಂಡ್ರು ಅಂತ. ಅದಕ್ಕೇ ಬಸವಣ್ಣ ಒಂದು ಕಡೆ ಹೇಳ್ತಾನೆ, ಜಲವೊಂದೇ ಶೌಚಾಚಮನಕ್ಕೆ, ನೆಲವೊಂದೇ ಶಿವಾಲಯ ಹೊಲಗೇರಿಗೆ ಅಂತ. ಅಂದರೆ ಪ್ರಕೃತಿ ಅದು ಹೇಗಿದೆ ಹಾಗೇ ಇದೆ, ಅದು ಭ್ರಷ್ಟಗೊಂಡಿಲ್ಲ, ಅದು ಈ ಥರದ ತರತಮ ಭಾವನೆಯನ್ನು ರೂಪಿಸ್ಕೊಂಡಿಲ್ಲ. ಹಾಗಿರುವಾಗ ನಾವ್ಯಾಕೆ ಈ ಅಸಮಾನತೆಯನ್ನು ರೂಪಿಸ್ಕೊಂಡಿವಿ ಅಂತ ಒಂದನೇ ನೆಲೆಯಲ್ಲಿ ಜಾತೀಯತೆಯನ್ನೇ ಖಂಡಿಸ್ತಾರೆ. ಇನ್ನು ಎರಡನೇ ನೆಲೆ, ವೃತ್ತಿಯ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಜಾತಿಗಳು ಸೃಷ್ಟಿಯಾಗಿದ್ದು, ಅದನ್ನೇ ನಾವೇನಂತೀವಿ ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ.
ಅಂದರೆ ಒಬ್ಬ ಅಗಸತನ ಮಾಡೋನು ಒಬ್ಬ ಮಡಿವಾಳ, ದೋಣಿ ಹಾಯಿಸೋನು ಒಬ್ಬ ಬೆಸ್ತ ಅಂಬಿಗ ಅಂತ, ಹೀಗೆ ಒಬ್ಬ ಪುಟ್ಟಿ ಹೆಣವನು ಒಬ್ಬ ಭಜಂತ್ರಿ ಅಥವಾ ಆತನನ್ನು ಏನಂತೀವಿ ನಾವು ಚಂದಯ್ಯ, ನುಲಿಯ ಚಂದಯ್ಯ ಅಂತ ಕರಿತೀವಿ. ಹೀಗೆ ಬೇರೆ ಬೇರೆ ವೃತ್ತಿಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ಆ ವೃತ್ತಿ ಕನಿಷ್ಠ ಶ್ರೇಷ್ಠತೆ ಕಾರಣಕ್ಕಾಗಿ ಆ ವೃತ್ತಿ ಮಾಡುವವರನ್ನ ಶ್ರೇಷ್ಠ ಕನಿಷ್ಠ ಅಂತ ಗುರುತಿಸುವ ಮೂಲಕ ಜಾತಿ ವ್ಯವಸ್ಥೆ ವೃತ್ತಿ ಆಧಾರಿತವಾಗಿ ಈ ಸಮಾಜದಲ್ಲಿ ಗಟ್ಟಿಯಾಗಿತ್ತು. ಇದನ್ನು ಪರಿಗ್ರಹಿಸಿದಂತಹ ಶರಣರು ವೃತ್ತಿಗೇ ಗೌರವ ತಂದುಬಿಟ್ರೆ ಈ ಜಾತಿ ವ್ಯವಸ್ಥೆ ಸ್ವಲ್ಪ ಬದಲಾಗ್ಬೋದೇನೋ ಅಥವಾ ಸಮಾನತೆ ಬರ್ಬೋದೇನೋ ಅಂತ ಬಹುಶಃ ಚಿಂತನೆ ಮಾಡಿದರು. ಹೀಗಾಗಿ ಅವರು ವೃತ್ತಿಗೆ ಪ್ರಾಮುಖ್ಯತೆಯನ್ನು ಕೊಡುವ ನೆಲೆಯಲ್ಲಿ ರೂಪುಗೊಂಡ ಪರಿಭಾಷೆಯೇ ಕಾಯಕವೇ ಕೈಲಾಸ ಅಂತ. ಅಂದರೆ ಯಾವ ಕಾಯಕವೂ ಕನಿಷ್ಠವಲ್ಲ, ಪ್ರತಿ ಕಾಯಕವೂ ಶ್ರೇಷ್ಠ ಅನ್ನುವ ಮೂಲಕ ವೃತ್ತಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ವೃತ್ತಿ ಪ್ರತಿಯೊಂದು ಗೌರವಯುತ ಅಂದಾಗ ಆ ವೃತ್ತಿ ಮಾಡೋ ವ್ಯಕ್ತಿಗೂ ಗೌರವ ಬರ್ತದೆ ಅನ್ನೋ ಮೂಲಕ ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡುವ ಪ್ರಯತ್ನವನ್ನು ಮಾಡಿದರು. ಇನ್ನು ಮೂರನೇ ನೆಲೆಯದ್ದು, ಒಬ್ಬ ವ್ಯಕ್ತಿ ಹುಟ್ಟುತ್ತಲೇ ಹಣೆಪಟ್ಟಿ ಕಟ್ಕೊಳ್ತಾನಲ್ಲ, ಅಸ್ಪೃಶ್ಯ, ಸ್ಪೃಶ್ಯ, ಅವನು ಉನ್ನತ, ಇವನು ನೀಚ, ಇವನು ಕನಿಷ್ಠ, ಇವನು ಶ್ರೇಷ್ಠ ಅಂತ ತಾನು ಮಾಡದೊಬ್ಬ ತಪ್ಪಿಗೆ ಕೇವಲ ಅವನು ಹುಟ್ಟಿದ ಕಾರಣಕ್ಕೆ ಜೀವನ ಪೂರ್ತಿ ಒಬ್ಬ ಅಸ್ಪೃಶ್ಯನಾಗಿ ಬದುಕುವ ಈ ಮನುಷ್ಯ ವಿರೋಧಿ ನೆಲೆ ಇದೆಯಲ್ಲ, ಅದನ್ನು ವಿರೋಧಿಸಿದರು. ಸೊ ಹೀಗೆ ಈ ಮೂರು ನೆಲೆಯಲ್ಲಿ ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದ ಶಿವಶರಣರು ಯಾವಾಗ ಈ ಕಾಯಕಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟರಲ್ಲ, ಆವಾಗ ತಮ್ಮ ಕಾಯಕದ ಬಗ್ಗೆನೇ ಬಹುತೇಕ ಶರಣರು ಒಂದು ರೀತಿ ಸ್ವಾಭಿಮಾನದಿಂದ ಮಾತಾಡಲಿಕ್ಕೆ ಆರಂಭ ಮಾಡಿದರು. ಅಂಬಿಗರ ಚೌಡಯ್ಯನೂ ಅದಕ್ಕೆ ಹೊರತಿಲ್ಲ. ಅವನು ತನ್ನ ಅಂಬಿಗ ಅಥವಾ ದೋಣಿ ಹಾಯಿಸುವ ಆ ವೃತ್ತಿಯ ಪರಿಕರಗಳನ್ನೇ ಆಧ್ಯಾತ್ಮಿಕ ಪರಿಕರಗಳನ್ನಾಗಿ ಬಳಸ್ಕೊಳ್ತಾನೆ. ಮತ್ತು ಒಬ್ಬ ಮಾದಾರ ಚೆನ್ನಯ್ಯ ತನ್ನ ಚಪ್ಪಲಿ ಹೊಲಿಯುವ ಆ ಸಾಮಗ್ರಿಗಳನ್ನೇ ತನ್ನ ವಚನಗಳ ಅಂಕಿತವನ್ನಾಗಿ ಬಳಸ್ಕೊಳ್ತಾನೆ. ಸೊ ಆ ಹಿನ್ನೆಲೆಯಲ್ಲಿ ಅವರು ಮಾಡುವ ವೃತ್ತಿಯ ಪರಿಕರಗಳು ಅಧ್ಯಾತ್ಮದ ಸಂಕೇತಗಳಂತೆ ಬಳಕೆಯಾಗೋದನ್ನು ನಾವು ಗುರುತಿಸ್ತೀವಿ. ಅಂಬಿಗರ ಚೌಡಯ್ಯ ಹೇಳ್ತಾನೆ, ಅಂಬಿಗ ಎಂದು ಕುಂದ ನುಡಿಯದರು, ನಂಬಿದರೆ ಒಂದೇ ಹುಟ್ಟಲಿ ಕಡೆಯ ಹಾಯಿಸಿವೆ. ಕಡೆ ಅಂದರೆ ಯಾವುದಲ್ಲಿ? ಈ ಕಡೆಯಿಂದ ಆ ಕಡೆ ಅಲ್ಲ, ಈ ಲೌಕಿಕ ಬದುಕಿನಿಂದ ಪಾರಮಾರ್ಥಿಕ ಬದುಕಿನ ಕಡೆ ಹಾಯಿಸ್ತೇನೆ, ನಿನ್ನ ಮೋಕ್ಷಕ್ಕೆ ಒಯ್ತೇನೆ ಎನ್ನುವಂತಹ ಒಂದು ಪರಿಕಲ್ಪನೆ ಇದೆಯಲ್ಲ, ಆಧ್ಯಾತ್ಮ ಚಿಂತನೆ, ಅದು ಒಂದು ಕಡೆ. ಆದರೆ ಅಂಬಿಗ ಎಂದು ಕುಂದ ನುಡಿಯದಿರು ಅಂತ ಯಾಕೆ ಹೇಳಬೇಕು ಅಂತ ಅನ್ನಿಸ್ತು ಚೌಡಯ್ಯನಿಗೆ. ಬಹುಶಃ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಆತನನ್ನು ಚುಚ್ಚಿ ಮಾತನಾಡಿರ್ಬೋದು. ಆ ಥರದ ಜಾತಿ ಹಿನ್ನೆಲೆಯ ಮಾನಸಿಕವಾದಂಥ ಘಾಸಿತನ ಆತನನ್ನು ಕೆಣಕಿರ್ಬೋದು. ಬಹುಶಃ ಅದಕ್ಕೆ ಪ್ರತಿಕ್ರಿಯೆಯಾಗಿ ಆತ ಹೀಗೆ ನುಡಿಯದಿರು ಅನ್ನುವ ಒಂದು ಪ್ರತಿರೋಧದ ನೆಲೆಯ ಒಂದು ಹಿನ್ನೆಲೆಯಲ್ಲಿ ಈ ವಚನವನ್ನು ಆತ ಹೇಳಿರುವ ಸಾಧ್ಯತೆಗಳಿದೆ ಅಂತ ಗುರುತಿಸ್ಬೋದು ಅಂತ ನಾನು ಭಾವಿಸ್ಕೊಳ್ತೇನೆ. ಯಾವ ವೃತ್ತಿಯು ಮೇಲಲ್ಲ, ಯಾವ ಕೆಲಸವು ಕೀಳಲ್ಲ ಎಂದು ಅಂಬಿಗರ ಚೌಡಯ್ಯನವರು ತಮ್ಮ ವಚನದ ಮೂಲಕ ತಿಳಿಸಿಕೊಟ್ಟಿದ್ದರು. ಸರ್, ನಿಜಶರಣ ಅಂಬಿಗರ ಅವರ ವಚನ ಮತ್ತು ವಿಚಾರಗಳಲ್ಲಿ ನಿಮ್ಮ ಏನಾದರೂ ಸೇರಿಸಿ ಅಥವಾ ನೀವು ಏನಾದರೂ ಅತಿ ಮುಖ್ಯ ಎಂದು ಅನ್ನಿಸಿ ನೀವು ಬಯಸುವಿರಾ? ಈ ತನಕ ಸುಮಾರು ಹತ್ರ 269ರಷ್ಟು ವಚನಗಳನ್ನು ನಮ್ಮ ಪುಸ್ತಕ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ ಪುಸ್ತಕ ಪ್ರಾಧಿಕಾರ ಅವರು ಡಾಕ್ಟರ್ MM ಕಲಬುರ್ಗಿ ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಪ್ರಕಟಿಸಿರ್ತಕ್ಕಂಥ ವಚನ ಸಂಪುಟಗಳಲ್ಲಿ ಸಂಕೀರ್ಣ ಸಂಪುಟ 1ರಲ್ಲಿ ಅಂಬಿಗರ ಚೌಡಯ್ಯನ ವಚನಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಇತ್ತೀಚೆಗೆ ಡಾಕ್ಟರ್ ಬಸವರಾಜ್ ಸಿದ್ಧಾಶ್ರಮ ಅಂತಕ್ಕಂಥ ಧಾರವಾಡದ ಒಬ್ಬ ನಿವೃತ್ತ ಪ್ರೊಫೆಸರ್ ಅವರು ಮತ್ತಷ್ಟು ವಚನಗಳನ್ನು ಸೇರಿಸಿಬಿಟ್ಟು 333 ವಚನಗಳು ಅಂತ ಒಂದು ಸಂಖ್ಯೆ ಕೊಟ್ಟಿದ್ದಾರೆ. ವಚನಗಳ ಸಂಖ್ಯೆ ಪ್ರಮಾಣ ಅದೇನೇ ಇರಲಿ, ಕಾಲಕ್ಕೆ ವಚನಗಳು ಸಿಗ್ತಾ ಹೋಗ್ತವೆ. ಮತ್ತು ಸಿಕ್ಕ ವಚನ ಅಂಬಿಗರ ಚೌಡಯ್ಯಂದೇ ಅನ್ನಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಯಾಕಂದರೆ ಸ್ಪಷ್ಟವಾಗಿ ಆತ ಅಂಕಿತ ನಾಮವನ್ನು ಅಂಬಿಗರ ಚೌಡಯ್ಯ ಅಂತ ಇಟ್ಕೊಂಡಿರೋದ್ರಿಂದ ಖಂಡಿತ ನಾವು ನಿಖರವಾಗಿ ಅಂಬಿಗರ ಚೌಡಯ್ಯನ ವಚನಗಳನ್ನು ಗುರುತಿಸ್ಬೋದು. ಆ ಸಂಖ್ಯೆ ಸಂಶೋಧನೆ ನಡೆದಂತೆ ಹೆಚ್ಚುತ್ತಾ ಹೋಗ್ಬೋದು. ಸಂಖ್ಯೆ ದೃಷ್ಟಿಯಿಂದ ಅದರ ಗುಣಾತ್ಮಕತೆ ಇದೆಯಲ್ಲ
ಆ ಗುಣಾತ್ಮಕತೆಯ ಆಶೆ ಇದೆಯಲ್ಲ, ಅದು ಇವತ್ತು ಸಮಾಜಕ್ಕೆ ಮುಖ್ಯ ಆಗಬೇಕಾಗಿದೆ. ಯಾಕಂದರೆ ನೋಡ್ರಿ, ಚೌಡಯ್ಯ ಒಬ್ಬ ಡಾಂಬಿಕ ಜಂಗಮನನ್ನು ಕಂಡು ಎಷ್ಟು ಉರಿದೇಳ್ತಾನೆ ಅಂದರೆ, ಇವತ್ತು ಹಣದಾಸೆಗೆ ದೊಡ್ಡ ದೊಡ್ಡ ಶ್ರೀಮಂತ ಕುಳಗಳನ್ನು ಅರಸಿ ಹೋಗುವ ಮಠಮಾನ್ಯದ ಸ್ವಾಮೀಜಿಗಳನ್ನು ನಾವು ಕಾಣ್ತೀವಿ. ಒಂದು ಕಡೆ ಹೇಳ್ತಾನೆ ಅವನು, ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣಬಾರದೆಂದು ಅಕ್ಕಿ ಕಣಕವ ಕೊಂಡು ಹೋಗುವ ಗುರುವಿನ ಕಂಡರೆ ಕೆಡವಿ ಹಾಕಿ ಅಲ್ವಾ, ಮೂಗನೆ ಕೊಯ್ದು ಇಟ್ಟಂಗಿಲೆ ತಿಕ್ಕಿ ಅಲ್ವಾ, ಲಿಂಬಿ ಹುಳಿಯನ್ನೇ ಹಿಂಡಿ ಪಡುವಣಗಾಳಿಗೆ ಹಿಡಿ ಎಂದಾತ. ಅಂದರೆ ಈ ಥರದ ಕ್ರೂರ ಶಿಕ್ಷೆಯನ್ನು ಕೊಡಬೇಕು ಅಂತ ಯಾಕೆ ಆತ ಆಕ್ರೋಶದಿಂದ ಮಾತಾಡ್ತಾನೆ ಅಂದರೆ, ಒಬ್ಬ ಕೆಳಜಾತಿಯನಿಗೆ ನೀನು ದೀಕ್ಷೆ ಕೊಟ್ಟು ಮತ್ತು ಅವನ ಮನ್ಯಾಗ ಉಣಬಾರ್ದು ಅಂತ ಅಕ್ಕಿ ಬೆಲ್ಲ ಇಸ್ಕೊಂಡು ಮನೆಗೆ ಹೋಗೋದು ಯಾವ ಥರದ ಗುರು ಶಿಷ್ಯ, ಯಾವ ಥರದ ಗುರು? ಅವನು ಗುರು ಅಲ್ಲ ಅಂತ, ಕಂತೆ ತೊಟ್ಟವ ಗುರುವಲ್ಲ ಅಂತಲೂ ಹೇಳ್ತಾನೆ ಅವನು. ನೀರು ತೀರ್ಥವಲ್ಲ, ಹೌದೆಂದವನ ಮೇಲೆ ಎಕ್ಕಡದಿಂದ ಹೊಡಿ ಅಂತಕ್ಕಂಥ ಮಾತನ್ನು ಒಂದು ಕಡೆ ಹೇಳ್ತಾನೆ. ಅಂದರೆ ಆತನ ಈ ಸಿಟ್ಟಿನ ಹಿಂದೆ ನುಡಿ ಮತ್ತು ನಡೆಯಲ್ಲಿ ಸಾಮ್ಯತೆ ಇಲ್ಲದ ಜನರನ್ನು ಕಂಡು ಆತ ಉರಿದೇಳುವ ಪರಿ. ನುಡಿ ಮತ್ತು ನಡೆ ಅದೇ ಜನ್ಮ ಕಡೆ ಎನ್ನುವುದು ಶರಣರ ತತ್ವ ಪ್ರಣಾಳಿಕೆಯಾಗಿತ್ತು. ಈ ನಡೆನುಡಿ ಸಿದ್ಧಾಂತದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಾಗ ಅದನ್ನು ಖಂಡಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ, ಆ ಸಿಟ್ಟು ಆಕ್ರೋಶವನ್ನು ಅಂಬಿಗರ ಚೌಡಯ್ಯನ ವಚನಗಳಲ್ಲಿ ನಾವು ಗುರುತಿಸ್ಬೋದು ಅಂತ. ಸೊ ಹೀಗಾಗಿ ಇವತ್ತಿನ ಅನೇಕ ಒಂದು ರೀತಿಯ ಆಡಂಬರದ ಅಥವಾ ಅರ್ಥವಿಹೀನ ಅಜ್ಞಾನಜನ್ಯ ನಂಬಿಕೆಗಳಿಗೆ ಮದ್ದನ್ನೆರೆಯುವ ಶಕ್ತಿ ಅಂಬಿಗರ ಚೌಡಯ್ಯನ ವಚನಗಳಿಗಿದೆ. ಮತ್ತು ಒಂದು ರೀತಿಯ ಡಾಂಬಿಕವಾಗಿ ಬದುಕನ್ನು ಸಾಗಿಸುವ ಈ ಭಕ್ತರು, ದೇವರ ಹೆಸರಿನಲ್ಲಿ ಪುರೋಹಿತ ಶಾಹಿತ್ವವನ್ನು ಒಪ್ಪಿಕೊಂಡವರು, ಜಾತಿ ಹೆಸರಿನಲ್ಲಿ ಮಠಮಂದಿರಗಳನ್ನು ಕಟ್ಟಿಕೊಂಡವರು, ಇವರು ಇರಬೇಕಾದ ಪರಿಯ ಬಗ್ಗೆ ಭಾಳ ನಿರ್ದಾಕ್ಷಿಣ್ಯವಾಗಿ ಹೇಳುವ ಆತನ ಚಾಟಿ ಏಟಿನಂಥ ವಚನಗಳು ಪ್ರಸ್ತುತ ಆಗ್ತವೆ ಅಂತ ನಾನು ಭಾವಿಸ್ಕೊಳ್ತೇನೆ. ಸರ್, ಥೀಸಿಸ್ ಇಲ್ಲಿದೆ. ಡಾಕ್ಟರ್ ಕಾಂತೇಶ್ ಅಂಬಿಗರ್ ಅವರ ಈ ಸಂಶೋಧನೆಯ ಅವರ ಪುಸ್ತಕ ಇದು. ಅವರ ಮಾರ್ಗದರ್ಶಕರಾದ ಡಾಕ್ಟರ್ KR ದುರ್ಗಾದಾಸ್ ಅವರು ಇದ್ದರು. ಇದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಅವರ PhD ಮಾಡಿರುವ ಅಧ್ಯಯನ. ಈ ಇಷ್ಟು ವಿಷಯಗಳನ್ನು ನಾವು ಒಂದು ಸಂಚಿಕೆಯಲ್ಲಿ ಕವರ್ ಮಾಡೋದು ಕಷ್ಟ ಆಗುತ್ತೆ. ಸರ್ ಜೊತೆ ಈ ಸಮಯಕ್ಕೆ ನಾವು ಮತ್ತೊಮ್ಮೆ ಸಿಕ್ಕಾಗ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಯೋಣ. ಸರ್, ಕೊನೆಯದಾಗಿ ಏನಾದರೂ ಹೇಳ ಬಯಸುವಿರಾ? ಶಿವಶರಣರ ಬಗ್ಗೆ ಮಾತನಾಡುವುದೇ ಒಂದು ರೀತಿ ಬಹಳ ಅದು ಪುಣ್ಯದ ಕೆಲಸ. ಯಾಕೆಂದರೆ ಜಗತ್ತು ಅಂಧಕಾರದಲ್ಲಿ ತೊಳಲುತ್ತಿದ್ದ ಕಾಲದಲ್ಲಿ ಒಂದು ವೈಚಾರಿಕ ದೀಪವನ್ನು ಹೊತ್ತಿಸಿದವರು 12ನೇ ಶತಮಾನದ ಶಿವಶರಣರು. 20ನೇ ಶತಮಾನದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಅಲ್ಲಿದೆ. ಆ ತಾತ್ವಿಕ ಪ್ರಣಾಳಿಕೆಯನ್ನು ಹೊರತುಪಡಿಸಿ ನಾವು ಮತ್ತು ಗುರುಲಿಂಗ ಜಂಗಮದಂತಹ, ಅಷ್ಟಾವರಣದಂತಹ, ಶಟಸ್ಥಲದಂತಹ ತಾತ್ವಿಕ ವಿನ್ಯಾಸವನ್ನು ಒಂದು ಕಡೆ ಬದಿಗಿಟ್ಟು ಇವತ್ತಿನ ಡೆಮೋಕ್ರೆಟಿಕ್ ಆದ ಸಿಸ್ಟಮ್ನಲ್ಲಿ ಬದುಕುತ್ತಿರುವ ಸಂದರ್ಭಕ್ಕೆ ಮಾರ್ಗದರ್ಶನ ನೀಡಬಲ್ಲ ಒಂದು ಸಮತಾ ಸಮಾಜವನ್ನು ಕಟ್ಟಲು ಪ್ರೇರಕ ಶಕ್ತಿಯಾಗಬಲ್ಲಂತಹ ಚಿಂತನೆಗಳು ನಮ್ಮ ವಚನ ಸಾಹಿತ್ಯದಲ್ಲಿ ಅಪಾರ ಇವೆ. ಸೊ ಹೀಗಾಗಿ ವಚನ ಚಳುವಳಿ ಬಗ್ಗೆ ಮಾತನಾಡೋದು ಅಂದ್ರೆ ಅದು ಒಂದು ರೀತಿ ಒಂದು ಬಹಳ ಜವಾಬ್ದಾರಿ ಕೆಲಸ ಮತ್ತು ಒಂದು ಆ ಚಿಂತನೆಗಳನ್ನು ವಿಸ್ತರಿಸೋದು ಅಂದರೆ ಅದೊಂದು ಹೆಮ್ಮೆಯ ಕೆಲಸ ಅಂತ ನಾನು ಭಾವಿಸ್ಕೊಳ್ತೇನೆ. ಚೌಡಯ್ಯನಂತೆ ಅನೇಕ ವಚನಕಾರರ ಬಗ್ಗೆ ತಿಳ್ಕೊಳ್ಳೋದು, ಅವ್ರ ಚಿಂತನೆಯನ್ನು ಸಮಾಜಕ್ಕೆ ಮುಟ್ಟಿಸುವಂಥ ಕೆಲಸ ಆಗಬೇಕು. ನಿಮ್ಮ ವೆಬ್ಸೈಟ್ ಮೂಲಕ ಚೌಡಯ್ಯನನ್ನು ಪರಿಚಯಿಸುವ ಒಂದು ಮಹತ್ವದ ಕೆಲಸ ಮಾಡ್ತಾಯಿದ್ದೀರಿ. ನಿಮಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ದಿನಕ್ಕೆ ಒಂದು ಅರ್ಧ ಗಂಟೆಗೆ ಚೌಡಯ್ಯನಂಥ ವಚನಕಾರನನ್ನು ನಾವು ಪರಿಪೂರ್ಣ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ.
ಆತನ ಜೀವನವನ್ನು ಕುರಿತಂತೆ ಮಾತಾಡ್ಬೋದು ದೀರ್ಘವಾಗಿ, ಆತನ ವೈಚಾರಿಕ ಚಿಂತನೆ ಕುರಿತಂತೆ ಮಾತಾಡ್ಬೋದು, ಆತನ ವಚನಗಳಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಡಂಬಾಚಾರ ವಿರೋಧಿ ನೆಲೆಗಳನ್ನು ಗುರುತಿಸ್ಬೋದು, ಆತನ ವಚನಗಳಲ್ಲಿ ಸಾಂಸ್ಕೃತಿಕ ಚಿಂತನೆಯನ್ನು ಗುರುತಿಸ್ಬೋದು, ಆತನ ವಚನಗಳಲ್ಲಿ ವ್ಯಕ್ತವಾದ ಆಧ್ಯಾತ್ಮಿಕ ಅಥವಾ ಅನುಭಾವಿಕ ಚಿಂತನೆಗಳನ್ನು ಗುರುತಿಸ್ಬೋದು. ಹಾಗೆಯೇ ಆತನ ವಚನಗಳಲ್ಲಿರುವ ಸಾಹಿತ್ಯಿಕ ಮೌಲ್ಯಗಳನ್ನು ಗುರುತಿಸ್ಬೋದು. ಅಷ್ಟೇ ಅಲ್ಲದೆ ಆತನ ಬೈಗುಳಗಳ ಕುರಿತಂತೆಯೂ ಹೆಚ್ಚು ಮಾತಾಡ್ಬೋದು. ಸೊ ಹೀಗೆ ವಿಭಿನ್ನ ಆಯಾಮಗಳಲ್ಲಿ ಮಾತನಾಡಲು ಸಾಧ್ಯವಿರುವ ಒಂದು ಸರಕು, ಒಂದು ಸಂಪತ್ತು ಅಂದರೆ ನಮ್ಮ ಅಂಬಿಗರ ಚೌಡಯ್ಯ ಮತ್ತು ಆತನಂಥ ಇತರ ಶರಣರು. ಸೊ ಹೀಗಾಗಿ ಹಂತ ಹಂತವಾಗಿ ಮಾತನಾಡಿದರೆ ಮತ್ತಷ್ಟು ಅಂಬಿಗರ ಚೌಡಯ್ಯನ ಕುರಿತಂತೆ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತ ನನ್ನ ಅಭಿಪ್ರಾಯ. ಇವತ್ತು ಇಷ್ಟು ಚೌಡಯ್ಯನ ಬಗೆಗೆ ಬಂದು ಆಸಕ್ತಿಯಿಂದ ಕೇಳಿ ತಿಳಿದುಕೊಂಡು ಇದನ್ನು ಪ್ರಚಾರ ಮಾಡುತ್ತಿರುವ ಅರುಣ್ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು ಸರ್. ಖಂಡಿತ ನಿಮ್ಮಿಂದ ತಿಳ್ಕೊಳೋದು ತುಂಬ ಇದೆ. ನಾವು ಮುಂದಿನ ಸಂಚಿಕೆಯನ್ನು ಪ್ಲ್ಯಾನ್ ಮಾಡಿ ನಿಮಗೆ ಸಿಗ್ತೀವಿ. ಮುಂದಿನ ಸಂಚಿಕೆಗಳಲ್ಲಿ ಒಂದೊಂದು ವಿಚಾರಗಳ ಒಂದೊಂದು ಪ್ರತ್ಯೇಕ ವಿಷಯಗಳ ಕುರಿತು ನಾವು ಮಾತಾಡೋಣ. ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಹೆಚ್ಚು ಅಂಬಿಗರ ಚೌಡಯ್ಯನ ಬಗ್ಗೆ ತಿಳಿಸ್ಕೊಡಿ ಎಂದು ಕೇಳುತ್ತಾ, ವೀಕ್ಷಕರೇ ಇಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದಿದ್ದಕ್ಕೆ ಧನ್ಯವಾದಗಳು. ನಾನು ಅರುಣ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಶುಭ ದಿನ.